ಹಾಯ್ ಹಲೋ ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ನಮಸ್ಕಾರ 2024 ಈ ಬಾರಿಯ ಲೋಕಸಭಾ ಚುನಾವಣೆ ಸ್ಪೆಷಲ್ ನಿಮ್ಮ ಏಷ್ಯನೆಟ್ ಸುವರ್ಣ ತಂದಿರತಕ್ಕಂಥ ಒಂದು ವಿನೂತನವಾದ ಕಾರ್ಯಕ್ರಮ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾನಿರ್ತಕ್ಕಂಥದ್ದು ರಾಜ್ಯದ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಹೇಳ್ಬೋದು. ರಾಜ್ಯದ 2ನೇ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರವಾದಂಥ ಬೆಂಗಳೂರು ಗ್ರಾಮಾಂತರದಲ್ಲಿ. ಇಲ್ಲಿ ಈ ಸಲ ರಾಜ್ಯದ ಜನ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅಂತ ಘಟಾನುಘಟಿಗಳು ಇಲ್ಲಿ ಸ್ಪರ್ಧೆನ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿದ್ರೆ, ಇನ್ನೊಂದು ಕಡೆ 4ನೇ ಬಾರಿ ಗೆಲ್ಲಬೇಕು ಅಂತ ಕಾಯ್ತಿರ್ತಕ್ಕಂಥ DK ಸುರೇಶ್ ಅವರಿದ್ದಾರೆ. ಬನ್ನಿ ನಮ್ಮ ಜನ ಯಾರ ಕಡೆ ಒಲವು ತೋರಿಸ್ತಾರೆ, ಯಾರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಇದು ಏಷ್ಯಾನೆಟ್ ಸುವರ್ಣದ ವಿಶೇಷ ಕಾರ್ಯಕ್ರಮ, ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ. ಕಮಾನ್. ಸದ್ಯಕ್ಕೆ ನಾನಿದ್ದೀನಿ ರಾಮನಗರದ ಬಸ್ ನಿಲ್ದಾಣದ ಮುಂಭಾಗ. ಇಲ್ಲಿ ತಾವೆಲ್ಲ ನೋಡ್ತಿರ್ಬೋದು, ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಕಾಲೇಜ್ಗೆ ಹೋಗೋರು ಇರ್ತಾರೆ, ಹಾಗೆಯೇ ಬೆಳಗ್ಗೆ ಕೆಲಸಕ್ಕೆ ತೆರಳೋರು ಇರ್ತಾರೆ. ಸಾಕಷ್ಟು ಜನರು ಇಲ್ಲಿ ಓಡಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನೆಲ್ಲರನ್ನೂ ನಾವು ಮಾತಾಡ್ಸೋಣ. ಇದೀಗ ಲೋಕಸಭಾ ಚುನಾವಣೆ ಅನೌನ್ಸ್ ಆಗಿದೆ. ಸೊ ಮೊದಲನಾಗಿ ಏನು ಅನಿಸ್ತಾ ಇದೆ, ಕರ್ನಾಟಕದ 2ನೇ ಹೈ ವೋಲ್ಟೇಜ್ ಕ್ಷೇತ್ರ ಇದು ಬೆಂಗಳೂರು ಗ್ರಾಮಾಂತರ. ನಿಮ್ಮ ಒಲವು ಸದ್ಯಕ್ಕೆ ಈಗ ಯಾವ ಪಕ್ಷದ ಕಡೆ ಇದೆ, ಯಾವ ಅಭ್ಯರ್ಥಿ ಕಡೆ ಇದೆ? ನಮ್ದು ಮೋದಿನೇ. ನಿಮ್ದು ಮೋದಿನೇ? ಅವರೇ ಬರಬೇಕು. ದೇಶ ಉದ್ಧಾರ ಆಗೋದು. ಅಲ್ಲ, ಡೈರೆಕ್ಟ್ ಕೇಳ್ತಿದ್ದಂಗೆ ಕೇಂದ್ರಕ್ಕೆ ಪ್ರಧಾನಮಂತ್ರಿ ಹತ್ರನೇ ಹೋಗ್ಬಿಟ್ರಲ್ಲ. ಇಲ್ಲಿ ಲೋಕಲ್ಲು DK ಸುರೇಶ್ ಅವರಿದ್ದಾರೆ, ಹಾಗೆ ಮಂಜುನಾಥ್ ಅವರಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು. ನಮಗೆ ಮೋದಿ ಬೇಕು ಅಷ್ಟೇ. ಹೌದಾ? ದೇಶಕ್ಕೋಸ್ಕರ. ಹಾಂ. ಹಂಗ ನೀವು ಅಭ್ಯರ್ಥಿ ನೋಡಿ ಇಲ್ಲಿ ವೋಟ್ ಮಾಡ್ತಾ ಇಲ್ಲ, ಮೋದಿ ಅವ್ರು ನೋಡಿ ವೋಟ್ ಮಾಡ್ತಾ ಇದ್ದೀರಾ? ಹೇಳಿ, ಲೋಕಸಭಾ ಚುನಾವಣೆ ನಿಮ್ಮ ಒಲವು. ಈಗ DK ಸುರೇಶ್ ಅವರಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಯಾರ ಕಡೆ ನಿಮ್ಮ ಒಲವು? ನಮಗೆ ಮೋದಿನೇ ಸರ್. ಯಾಕೆ? ಬಿಜೆಪಿ ಮೋದಿನೇ ನಮ್ಗೆ. ಆವಾಗಿಂದ ಅಷ್ಟೇ ಮೋದಿನೇ. ಮೊದಲೆಲ್ಲ JDS ಗಿದ್ದು, ಈಗೆಲ್ಲ ಮೋದಿ ಬಂದ್ಮೇಲೆ ಆವಾಗಿಂದ ಮೋದಿನೇ. ಅವ್ರಿಗೋಸ್ಕರ ನಮ್ಗೆ ಅನುಕೂಲ ಮಾಡ್ತಾವ್ರೆ. ಅಲ್ಲಪ್ಪ, ಇಲ್ಲಿ ಸಂಸದರು ಎಲ್ಲಾರ ಕೈಗೂ ಸಿಗ್ತಾ ಇದಾರೆ, ಎಲ್ಲಾ ಕಡೆ ಓಡಾಡ್ತಾ ಇದಾರೆ. ಇಲ್ಲಿನ ಸಂಸದರ ಬಗ್ಗೆ ಏನ್ ಹೇಳ್ತೀರಾ? ನೋಡಿದ್ರೆ ಪರವಾಗಿಲ್ಲ, ಮಾಡೋದ್ರಲ್ಲಿ ಏನು ಅನುಕೂಲ ಮಾಡ್ತಾ ಇದ್ದಾರೆ. ನಮ್ದು ಅಂತಂದ್ರೆ ಮೋದಿ ಅಂದ್ರೆ ಇಷ್ಟ. ಮೋದಿ ಅಂತಂದ್ರೆ ಮೋದಿಗೋಸ್ಕರ ಮಾಡಬೇಕು. ಮೋದಿಗೋಸ್ಕರ ವೋಟ್ ಮಾಡ್ತೀರಾ? ಓಕೆ. ಮಂಜುನಾಥ್, ಡಾಕ್ಟರ್ ಮಂಜುನಾಥ್. ಡಾಕ್ಟರ್ ಮಂಜುನಾಥ್. ಏನ್ ನಿಮ್ಮ ಹೆಸರು? ಬೈಲಿಂಗಯ್ಯ. ಓ ಸೂಪರ್. ಹೇಳಿ. ಆಹಾ. JDS. ಏನ್ ಈ ಸಲ JDS ಬಿಜೆಪಿ ಮೈತ್ರಿ ಮೈತ್ರಿ ಮಾಡ್ಕೊಂಡಿದ್ದೀವಿ ನಾವು. ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗ್ತದೆ. ಹೌದಾ? ಸಿಕ್ಕಾಪಟ್ಟೆ ಕೆಲಸ ಎಲ್ಲಾರ ಕೈಲೂ ನಾನು ಸಿಗ್ತೀನಿ ಅಂತಾರೆ ಇಲ್ಲಿನ ಸಂಸದರು, MP. ಇಲ್ಲ ಡಾಕ್ಟರ್ ಮಂಜುನಾಥ್. ಹೌದಾ? ಹೌದು, ಪಕ್ಕ. ಅಲ್ಲ, 3 ಸಲ ಗೆದ್ದವ್ರೆ DK ಸುರೇಶ್ ಅವರು. ಇವು ಸರಿ ಪಾತಾಳ. ಯಾಕೆ? ಅವನು ಏನ್ ಮಾಡಿದ್ದಾನೆ ನಮ್ಗೆ? ನಮ್ಮ ಸರ್ಕಾರ, ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡೋಣ? ಇದರಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಏನ್ ಮಾಡೋಣ? ಕನಕಪುರ ಲೋಕಸಭೆಯಲ್ಲಿ ಏನ್ ಮಾಡಿದ್ದೇನೆ? ಏನು ಮಾಡಿಲ್ವರು? ಏನು ಮಾಡಿಲ್ಲ. ಈ ಸರಿ ಪಾತಾಳನೇ. ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡಿದ್ರೆ. ನಿಮಗೆ ದರ್ಶನ್ ಇನ್ಸೆನ್ಸ್ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ತಗೊಳ್ಳಿ. ಈ ಸಲ ಡಾಕ್ಟರ್ ಮಂಜುನಾಥ್ನ ನಾವು ಗೆಲ್ಸ್ಕೋಬೇಕು. ಏನಕ್ಕೆ ಸರ್ 4 ಸಲ 3 ಸಲ ಗೆದ್ಕೊಂಡ್ರೆ ಡಾಕ್ಟರ್ ಮಂಜುನಾಥ್ ಒಂದ್ಸಲಿ ಚಾನ್ಸ್ ಕೊಟ್ಟು ಗೆಲ್ಸ್ಕೋಬೇಕು. ಏನಕ್ಕೆ ಚಾನ್ಸ್ ಕೊಡ್ಬೇಕು ಅಂತ ನೀವು? ಅವರು ಈಗ ನಮ್ಮ ಜಯದೇವ್ ಹಾಸ್ಪಿಟಲ್ ಎಲ್ಲ ಒಳ್ಳೇದು ಮಾಡೋರೆ. ಹಾಸ್ಪಿಟಲಲ್ಲಿ ಇವರು JDS ಪಕ್ಷದಲ್ಲಿ ನಮಗೆ ಕುಟುಂಬ ರಾಜಕೀಯ ಅಂತ ಹೇಳಿದ್ರು. ಹಾಗೆ JDS ಇಂದ ಕೊಟ್ಟಿಲ್ಲ, BJP ಇಂದ ಕೊಟ್ಟವ್ರೆ ಡಾಕ್ಟರ್ ಮಂಜುನಾಥ್ಗೆ. ಈ ಸಲ JDS ನ BJP ಮೈತ್ರಿ ಮಾಡ್ಕೊಂಡು ಡಾಕ್ಟರ್ ಮಂಜುನಾಥ್ನ ಗೆಲ್ಸ್ಕೋಬೇಕು ಬೆಂಗಳೂರು ಗ್ರಾಮಾಂತರ ಸಭೆಯಲ್ಲಿ. ಓಕೆ. ಈಗ ತುಂಬಾ ಜನ ಹೇಳ್ತಾವ್ರೆ ಡಾಕ್ಟರ್ ಬರೀಲಿ ಹಾಸ್ಪಿಟಲ್ ಸರಿ ಇರ್ತಾರೆ, ರಾಜಕೀಯ ಮಾಡಕ್ ಸರಿ ಇಲ್ಲ ಅಂತಾರಲ್ಲ, ಏನಂತೀರಾ? ಇಲ್ಲ, ಗೆದ್ಕೋತಾರೆ ಬಿಡಿ. ಏನೇ ಕೊಟ್ರು, ಕುಕ್ಕರ್ ಕೊಟ್ರು, ಗ್ಯಾಸ್ ಕೊಟ್ರು, ಏನೋ ಈ ಸಲ ಬೆಂಗಳೂರು ಗ್ರಾಮಾಂತರದ ಇದರಲ್ಲಿ ಈ ಸಲ ಡಾಕ್ಟರ್ ಮಂಜುನಾಥ್ ಗೆದ್ಕೋತಾರೆ. ಫಿಕ್ಸ್. DK ಸುರೇಶ್ ಅವ್ರ ಕಡೆ ಇದೆಯಾ ಅಥವಾ ಮಂಜುನಾಥ್ ಅವ್ರ ಕಡೆ ಇದೆಯಾ? DK ಸುರೇಶ್ ಕಡೆ. ಹೌದಾ? ಏನಕ್ಕೆ? ಕಾಂಗ್ರೆಸ್. ಯಾಕೆ? ಬರ್ದಿದ್ದೆ ಇವತ್ತು ಗ್ಯಾರಂಟಿ ಬರ್ದಿದ್ದು ಕಾಂಗ್ರೆಸ್. ಓಕೆ. ಗ್ಯಾರಂಟಿಗಳು ಕೊಟ್ಟವ್ರೆ ಅನ್ಬಿಟ್ಟ ನಿಮ್ಗೆ? ಗ್ಯಾರಂಟಿ ಬರ್ತೀವಿ ಸರ್. ಅದೇ ಗ್ಯಾರಂಟಿ ಕೊಟ್ಟಾರೆ ಅಂತ ಗ್ಯಾರಂಟಿ ಬರ್ತಾರೆ ಅವರು? ಬರ್ತಾರೆ. ಹೌದಾ? 100% ಸರ್. ಟೀ ಹೋಟ್ಲುಗಳಲ್ಲಿ ಅಂದರೆ ಒಂದ್ಸಲ ಅದು ಒಂಥರ ಸಿಕ್ಕಾಪಟ್ಟೆ ಮೀಟಿಂಗ್ ಅಡ್ಡೆಗಳು ಎಲೆಕ್ಷನ್ ಟೈಮಲ್ಲಿ. ಸೊ ಇಲ್ಲಿನ ಜನ ಯಾರ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ ಅಂತೀರಾ? ಇಲ್ಲಿನ ಪ್ರಕಾರ DK ಸುರೇಶ್ ಅವ್ರಿಗೆ. ಹೌದಾ? ದೇಶದ ನಂಬರ್ 1 ಸಂಸದರು. ನಂಬರ್ ಪ್ರಶ್ನೆ ಅಲ್ಲ, ಅಂತ ಪ್ರಬುದ್ಧ ರಾಜಕಾರಣಿ ಸಿಗ್ಬೇಕು ಅಂದ್ರೆ ಕಷ್ಟ ಅದೇ. ಏನಕ್ಕೆ ಪ್ರಬುದ್ಧ ರಾಜಕಾರಣಿ ಅಂತೀರಾ? ಅವರು ರಾತ್ರಿ 12 ಗಂಟೆ ಆಗಲಿ ಹಾರ್ಡ್ ವರ್ಕರ್ ಅವರು.
ಏನೇ ಕೆಲಸ ಆಗಲಿ ನಿಂತ್ಕೊಂಡು ಮಾಡೋಗಂಡ ಬಿಡಲ್ಲ. ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಬರ್ತಾರೆ ಮುಖ ತೋರಿಸ್ಬಿಟ್ಟು ಹೋಗ್ಬಿಟ್ಟು ಇನ್ನು 5 ವರ್ಷಕ್ಕೆ ಬರೋದು ಓಟ್ ಕೇಳೋಕ್ಕೆ. ಇವ್ರು ಆ ರಾಜಕಾರಣಿ ಜಯಮಂದವರೆಲ್ಲ ಪ್ರತಿ ಮೋಟ್ರಿಗೂ ಒಂದೊಂದು ಟ್ರಾನ್ಸ್ಫರ್ ಹಾಕ್ಸವ್ರೆ ನಮ್ಮ ಜಿಲ್ಲೆಯಲ್ಲಿ, ಅಂದರೆ ನಮ್ಮ ರಾಮನಗರ ಜಿಲ್ಲೆಗೆ. ಅವ್ರು ಮಾಡಿದಂಥ ಕೆಲಸ ಇನ್ಯಾರು ಮಾಡೋಕ್ಕಾಗಲ್ಲ. ಬಟ್ ತುಂಬಾ ಜನ ಹೇಳ್ತಾರೆ ಈ ಸಲ JDS BJP ಮೈತ್ರಿ ಏನೇ ಮಾಡೋದು ದೊಡ್ಡ ಮಟ್ಟದಲ್ಲಿ ಆಗದೆ, ಸಣ್ಣ ಮಟ್ಟದಲ್ಲಿ ಆಗಲ್ಲ. ಹೌದಾ? ಅವ್ರು ಏನೇ ಹಾಕಿದ್ರು ಡಿ ಕೆ ಸುರೇಶ್ ಅವರೇ ಬರೋದು. ಒಂದ್ ಕಡೆ DK ಸುರೇಶ್ ಅವರು ಇದ್ದಾರೆ, ಈ ಕಡೆ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಸೊ ನಿಮ್ಮ ಒಂದು ಒಲವು ಯಾರ ಕಡೆ ಅಂತೀರಾ? ಯಾರ ಕಡೆನ ನಮ್ಗೇನು ನಾವೊಂದು ಓಟ್ ಹಾಕ್ಬೇಕು, ಹಾಕ್ಬಿಟ್ಟು ಮನೆ ಇರ್ತೀವಪ್ಪ. ಅದೇ ಒಂದು ಓಟೆ ಯಾರ ಕಡೆ? ಅವ್ರವ್ರು ಅಂತ ಹೇಳಕ್ಕಾಗಲ್ಲ ನಾವು. ಯಾಕೆ? ಯಾರು ಕೆಲಸ ಮಾಡಿಲ್ವಾ? ಮಾಡವ್ರೆ, ಮತ್ತೆ DK ಸುರೇಶ್ ಮಾಡವ್ರೆ ಕೆಲಸಗಳು. ಹೌದಾ? ಯಾಕೆ ಅಷ್ಟೊಂದು ಫೈಟ್ ಇದೆ ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ? ಹೌದು. ಏನಕ್ಕೆ ಅಷ್ಟೊಂದು ಫೈಟ್ ಅಂತೀರಾ? ಕೆಲವು ಒಳ್ಳೆ ಕೆಲಸ ಮಾಡ್ತಾವ್ರೆ, ಇನ್ನೂ ಹೇಳೋಕ್ಕಾಗಲ್ಲ ಬಿಡಿ. ಇನ್ನ ಹೇಳಕ್ಕೆ ಆಗಲ್ಲ ಅಂತೀರಾ? ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ಒಲವು DK ಸುರೇಶ್ ಅವ್ರ ಕಡೆನಾ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆನಾ? DK ಸುರೇಶ್ ಕಡೆ. ಯಾಕೆ? ಯಾಕಂದ್ರೆ ಅವ್ರು ಕೆಲಸಗಳು ಮಾಡಿದಾರಲ್ಲ, ಅದಕ್ಕೆ. ಏನೇನು ಕೆಲಸಗಳು ಮಾಡಿದ್ದಾರೆ? ಇಲ್ಲ, ರೋಡ್ ಕೆಲಸಗಳು, ಆಮೇಲೆ ಏನೋ ಅಭಿವೃದ್ಧಿ ಅವೆಲ್ಲ ಮಾಡ್ತಾ ಇದ್ದಾರೆ. ಓಕೆ. ಸೊ ಇಷ್ಟು ಕೆಲಸ ಮಾಡಿದ್ರು, ಇನ್ನೊಂದ್ ಕಡೆ JDS BJP ಮೈತ್ರಿ ಆಗ್ಬಿಟ್ಟಿದ್ದಾರೆ. ಮೈತ್ರಿ ಆಗಿರೋ ಸರಿ ಇಲ್ಲ. ಮೈತ್ರಿ ವರ್ಕೌಟ್ ಆಗಲ್ಲ ಅಂತೀರಾ? ವರ್ಕೌಟ್ ಆಗೋದಿಲ್ಲ ಬಿಡಿ. ಹಂಗಾರೆ 4ನೇ ಸಲಿನೂ ಪಕ್ಕ ಈ ಸಲ DK ಸುರೇಶ್ DK ಸುರೇಶ್ ಅವರ. ಈ ಒಂದು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪ್ರಕಾರ ಯಾರಿಗೆ ಒಲವಿದೆ ನಿಮ್ದು? DK ಸುರೇಶ್ ಅವ್ರಿಗೂ ಡಾಕ್ಟರ್ ಮಂಜುನಾಥ್ ಅವ್ರಿಗೆ? ಹೆಂಗ್ ಹೇಳಕ್ಕಾಗುತ್ತೆ, ಇಬ್ರು ಫೈಟ್ ಇದೆಯಲ್ಲ. ಫೈಟ್ ಆಯ್ತಾ? ಯಾಕೆ? ಮಂಜುನಾಥ್ ಅವ್ರಿಗೂ ಒಂದು ಇದೆ. ಇವಾಗ DK ಸುರೇಶ್ನು ಬಿಡಕ್ಕಾಗಲ್ಲ, ಒಂದು ತುಂಬಾ ಫೈಟ್ ಇದೆ. ತಕ್ಕಡಿ ಸಮವಾಗಿದೆ ಅಂತೀರಾ? ಹೌದು. ಓಕೆ. ಮೈತ್ರಿ ಆಗಿರೋದ್ರಿಂದ ಫೈಟ್ ಇದೆಯೋ ಅಥವಾ ಮಾಮೂಲಿನ? ಮೈತ್ರಿ ಅಂತ ಏನಿಲ್ಲ, ಮಂಜುನಾಥ್ ಬಂದಿರೋದ್ರಿಂದ ತುಂಬಾ ಫೈಟ್ ಇದೆ. ಮಂಜುನಾಥ್ಗೊಂದು ಒಂದು ಇದಿದೆ, ಗೌರವ ಇದೆ. ಏನ್ ಹೇಳ್ತಾ ಇದ್ರೆ, ಏನ್ ಮಾತಾಡ್ಕೋತಾರೆ? ನಿಮ್ಗೆ ಏನ್ ಅನಿಸ್ತಾ ಇದೆ ಮಂಜುನಾಥ್ ಅವರು? ಗೆಲ್ಬಹುದು ಅನ್ಸುತ್ತೆ. ಹೌದಾ? ಅಲ್ಲ, 3 ಸಲ ಗೆದ್ದಿದ್ರೆ ನಿಮ್ಮ ಸಂಸದರು DK ಸುರೇಶ್ ಅವರು. ಇರ್ಬೋದು, ಆದ್ರೂ ಹೊಸ ಮುಖ ಅಲ್ವಾ, ಇದೊಂದು ಸಾರಿ ಚಾನ್ಸಸ್ ನೋಡ್ತಾರೆ ಅನ್ಸುತ್ತೆ. ಹೆಂಗಿದೆ ಇಲ್ಲಿ ರಾಜಕೀಯ ಒಂದು ಬೆಳವಣಿಗೆ? ರಾಜಕೀಯ ಅಂದರೆ ಸರ್, ಫಸ್ಟು ಕುಮಾರಣ್ಣವರು ಇದ್ದಾಗ ಎಲ್ಲ ಚೆನ್ನಾಗಿತ್ತು. ಇವಾಗ ಕಾಂಗ್ರೆಸ್ ಅವ್ರು ಬಂದು ನಮ್ಗೆ ಅಷ್ಟು ಅಡ್ಜಸ್ಟ್ ಆಗ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇಲ್ಲಿ ಆಡಳಿತ. ಅಲ್ಲ, 3 ಸಲ ಗೆದ್ದವ್ರೆ ನಿಮ್ಮ DK ಸುರೇಶ್ ಅವರು. ಇಲ್ಲಿ 4ನೇ ಸಲ DK ಸುರೇಶ್ ಇಲ್ಗೂ ಏನಿಲ್ಲ ಸರ್, ದೊಡ್ಡ ಕ್ಷೇತ್ರ ಇದು. ಇಡೀ ನಮ್ಮ ಇಂಡಿಯಾದಲ್ಲೇ ಈ ಕ್ಷೇತ್ರನೇ ದೊಡ್ಡದು. DK ಸುರೇಶ್ ಅವ್ರು ಯಾವಾಗ ರಾಮನಗರ ಬಂದು ಯಾವಾಗ ಬಂದವ್ರು ಯಾವಾಗ ಹೋಗೋರಂತ ಗೊತ್ತಿಲ್ಲ ನಮಗೆ. ನಿಮ್ಮ ಕೈಗೆ ಸಿಕ್ಕೇ ಇಲ್ಲ? ನಮ್ಗೆ ಯಾವಾಗ ಏನು DK ಸುರೇಶ್ ಅವರ ಡಾಕ್ಟರ್ ಮಂಜುನಾಥ್ ಅವರ? ಡಾಕ್ಟರ್ ಮಂಜುನಾಥ ಫಿಕ್ಸ್. ಈಗ ನೋಡಿ, ವೈದ್ಯ ವೃತ್ತಿನೇ ಬೇರೆ, ರಾಜಕೀಯನೇ ಬೇರೆ ಸರ್. ಒಳ್ಳೆ ಮನಸ್ಸಿರ್ಬೇಕು ಸರ್. ಈಗ ರಾಜಕೀಯ ಮಾಡೋಕ್ಕೂ ಬೇಕಾಗಿರೋದು ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಮನಸ್ಸು. ಇವರು ಬಂದು ಬರೀ ಈಗ ಎದ್ಕೊಂಡ್ಬಿಟ್ಟು ದೊಡ್ಡ ಜನಗಳಿಗೆ ದುಡ್ಡು ಕೊಟ್ಬಿಟ್ಟು, ಕುಕ್ಕರ್ಗಳು ಕೊಟ್ಬಿಟ್ಟು ಫ್ರೀಯಾಗಿ ಓಟ್ ತಗೊಂಡ್ಬಿಟ್ರೆ ಬಂದು ಕೆಲಸ ಏನು ಮಾಡ್ತಾರೆ? ಅವ್ರದ್ದು ಖರ್ಚು ಮಾಡಿರೋ ದುಡ್ಡನ್ನ ಬಂದು ಇದು ಮಾಡ್ಕೊತಾರೆ. ನಮ್ಗೆ ಬೇಕಾಗಿರೋ ದುಡ್ಡು, ಕುಕ್ಕರು ಇದೆಲ್ಲ. ನಮ್ಗೆ ಬೇಕಾಗಿರೋ ಒಳ್ಳೆ ಆಡಳಿತ, ಆಗಬೇಕಾಗಿರೋ ಕೆಲಸಗಳು. ಮಂಜುನಾಥ್ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಯಾಕೆ ಅಂದ್ರೆ ಯಾವ ಅಭಿವೃದ್ಧಿ ಇಲ್ಲ, ಒಂದು ರೋಡ್ ಚೆನ್ನಾಗಿಲ್ಲ, ಒಂದು ಮೋರಿ ಚೆನ್ನಾಗಿಲ್ಲ, ನೀರು ಬರಲ್ಲ. ಬಡವರಾಗೇ ಇದ್ದೀವಿ ನಾವು. 3 ಸರಿ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಮಾಡಿದ್ದೀನಿ ನಾನು ಹೆಂಗಿದ್ದೀನಿ ಹಂಗೆ ಇದ್ದೀನಿ. ನಮ್ಮ ಮಕ್ಕಳು ಹೆಂಗವ್ರು ಹಂಗೆ ಅವ್ರೆ. ರೋಡು ಚೆನ್ನಾಗಿಲ್ಲ, ಒಂದು ಮನೆಗೆ ಒಂದು ಲೋನ್ ಕೊಡಲ್ಲ, ಒಂದು ನಗರಸಭೆಯಲ್ಲಿ ಒಂದು ಕೆಲಸ ಆಗಲ್ಲ, ಒಂದು ಕಾರ್ಯಕ್ರಮ ನಡೆಯಲ್ಲ, ಏನೂ ಆಗಲ್ಲ ಇಲ್ಲಿ. ಈಗ ಡಾಕ್ಟರ್ ಮಂಜುನಾಥ್ ಅವ್ರು ಬಂದ್ರೆ ಅದೆಲ್ಲ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಅವ್ರು ಹೆಂಗ್ ತಿರ್ಗಾರೋ ನಮ್ಗೇನು ಗೊತ್ತಮ್ಮೇಲೆ, ನಾವು ಓಟ್ ಹಾಕದ್ಮೇಲೆ. ಈಗ ತುಂಬಾ ಗ್ಯಾರಂಟಿಗಳು ಕೊಟ್ಟಿದ್ದಾರಪ್ಪ ಕಾಂಗ್ರೆಸ್ ಅವರು. ಗ್ಯಾರಂಟಿ ಅದೆಲ್ಲ ಹೆಂಗಸ್ರುಗಳಿಗೆ ವರ್ಕೌಟ್ ಆಯ್ತದೆ. ಗಂಡಸ್ರು ಓಟ್ ಅಂತೂ ಬೀಳಲ್ಲ, ಕಾಂಗ್ರೆಸ್ ಬೀಳಲ್ಲ. ಪರ್ಮನೆಂಟ್ ಆಗಿ BJPಗೆ ಬೀಳೋದು. ಸೊ ಬಸ್ ಸ್ಟ್ಯಾಂಡ್ ಆಯಿತು, ಆಟೋ ಸ್ಟ್ಯಾಂಡ್ ಆಯಿತು. ಇದೀಗ ಬನ್ನಿ, ಇಲ್ಲಿ ಮಾರ್ಕೆಟ್ ಇದೆ, ಈ ಒಂದು ತರಕಾರಿ ಮಾರ್ಕೆಟು. ಇಲ್ಲಿ ಬಂದಿರತಕ್ಕಂಥವ್ರನ್ನ ನಾವು ಒಂದಷ್ಟು ಮಾತಾಡ್ಸೋಣ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ಪುಷ್ಪ ಅಂತ. ಪುಷ್ಪ ಫೈಯರ್ರಾ ಫ್ಲವರ್ರಾ ನೀವು? ಪವರ್ ಇಲ್ಲ, ಏನಿಲ್ಲ. ಹೌದಾ? ಹೇಳಿ ಪುಷ್ಪ ಅವರೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೊ ನಿಮ್ಮ ಒಂದು ಒಲವು DK ಸುರೇಶ್ ಅವ್ರ ಕಡೆನಾ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆನಾ? ಡಾಕ್ಟರ್ ಮಂಜುನಾಥ್ ಅಂದ್ರೆ ಕುಮಾರಸ್ವಾಮಿ ಕಡೆಯವ್ರ? ಹ್ಞೂ, ನಾವು ಅವ್ರ ಕಡೆನೆ. ಓ, ಹೆಂಗೆ ಆ ಕಡೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ನೀವು? ಅವ್ರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರ ಮಕ್ಕ ನೋಡ್ಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಓಟ್ ಹಾಕಿ? ಇಲ್ಲ, ತುಂಬಾ ವರ್ಷದಿಂದ ನಾವು ಈ ರಾಮನಗರದಲ್ಲಿ ಅವ್ರಿಗೆ ಗೆಲ್ಸ್ತಾ ಇರೋದು. ಅದಕ್ಕೆ ಈ ಸಲಿನೂ ಅವ್ರಿಗೇನೆ ಓಟು ನಮ್ದು. ಓಕೆ ಅಮ್ಮ, ಥ್ಯಾಂಕ್ ಯು. ನಿಮಗೆ ದರ್ಶನ್ ಇನ್ಸೆನ್ಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು ಮಾತಾಡಿದ್ವಿ.
ಡಾಕ್ಟ್ರು ರಾಜಕೀಯದಲ್ಲಿ ವರ್ಕೌಟ್ ಆಗುತ್ತೆ ಕೆಲಸ ಮಾಡ್ತಾರೆ ಅಂತ ಹೌದು ಅನ್ಸುತ್ತೆ. ಅನ್ಸುತ್ತೆ. ಯಾಕಂದ್ರೆ ತುಂಬಾ ಜನ ಡಾಕ್ಟ್ರು ಅಲ್ಲಿಗೆ ಹಾಸ್ಪಿಟ್ಲಿಗೆ ಸರಿ ರಾಜಕೀಯಕ್ಕೆ ಸೂಟ್ ಆಗಲ್ಲ ಅಂತ ಇದ್ರೆ ಇಲ್ಲ ಅನ್ಸುತ್ತೆ. ಕೆಲಸ ಮಾಡ್ತಾರೆ ಅಂತೀರಾ? ಅನ್ಸುತ್ತೆ. ಸರ್ ನಮಸ್ಕಾರ. ಸದ್ಯಕ್ಕೆ ನಾನು ಬಂದಿದ್ದೀನಿ ಮಾರ್ಕೆಟ್ನ ಒಳಗಡೆ, ಹೂವಿನ ಮಾರ್ಕೆಟ್ ಇದೆ. ಅಮ್ಮ ನಮಸ್ಕಾರ. ಈಗ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವ್ರು ಗೆಲ್ತಾರ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ತಾರ? ಅಯ್ಯೋ ಅವ್ರ ಅದೃಷ್ಟ ಇದ್ದವ್ರು ಗೆಲ್ಲಿ ಸ್ವಾಮಿ, ನಾವು ಅವರು ಅಂತ ನಾವು ಹೇಳೋಕ್ಕಾಗಲ್ಲ. ಅಲ್ಲ ಕರೆಕ್ಟ್, ಯಾರಿಗೆ ಅದೃಷ್ಟ ಐತೆ ಅಂತೀರಾ? ಗೆಲ್ಬೇಕು, ಯಾರು ಹೆಲ್ಪ್ ಮಾಡ್ತಾರ ಅವ್ರು ಗೆಲ್ತಾರೆ. ನಿಮಗೆ ಯಾರು ಹೆಲ್ಪ್ ಮಾಡ್ತಾರೆ? ಡಿ ಕೆ ಸುರೇಶ್ ಅವ್ರು ಮಾಡ್ತಾರೋ ಡಾಕ್ಟರ್ ಮಂಜುನಾಥ್ ಅವ್ರು ಮಾಡಿದಾರ? ಯಾರು ಮಾಡ್ಲಿಲ್ಲ ನೋಡಿ, ಹೂವು ಕಟ್ಟಿ ಕೈಯಲ್ಲಿ ಹಾಳು ಮಾಡ್ಕೊತಾ ಇದೀವಿ ಅಷ್ಟೇ. ಅಯ್ಯೋ ಪಾಪ. ಅಲ್ಲಮ್ಮ ಈಗ ಫ್ರೀ ಬಸ್ ಕೊಟ್ಟವ್ರೆ 2,000 ರೂಪಾಯಿ. ನಾವು ಹೋಲಿಲ್ಲ ಸ್ವಾಮಿ, ಫ್ರೀ ಬಸ್ಗೂ ಹೋಲಿಲ್ಲ. ಅದ್ 2,000 ರೂಪಾಯಿ ನಮ್ ತಗೊಳ್ಳಕ್ಕೂ ಇಲ್ಲ, ನಾವು ತಗೊಳ್ಳೂ ಇಲ್ಲ. ಅಕ್ಕಿ ಕಾಸೆ ಹಾಕ್ಲಿಲ್ಲ ಅಣ್ಣ, ಅದ್ 2,000 ರೂಪಾಯಿ ನಿಜಲ್ಲ. ದೇವ್ರ ಸತ್ವಾಗ ಒಂದ್ ತಿಂಗಳಾರು ಹಾಕ್ಲಿಲ್ಲ ನಮ್ಗೆ 2,000ನ. ನಾವ್ ಗೇದಿ ನಾವು ಸ್ವಂತ ತಿಂತಾ ಇದೀವಿ, ಒಬ್ಬರದ್ದು ಋಣ ನಾವು ತಿನ್ನಲ್ಲ. ಹಂಗಾರೆ ಈ ಸಲ ಕಾಂಗ್ರೆಸ್ ಅವ್ರಿಗೆ ಫ್ರೀ ಗ್ಯಾರಂಟಿ ಏನು ವರ್ಕೌಟ್ ಆಗಲ್ಲ ಎಲೆಕ್ಷನ್? ಅವ್ರ ಅದೃಷ್ಟ ಕಣಪ್ಪ, ನಾವೇನು ಹೇಳಕ್ ಆಗಲ್ಲ. ಈಗ ನಿಮ್ಮ ಒಂದು ಒಲವು ಡಿ ಕೆ ಸುರೇಶ್ ಅವ್ರ ಕಡೆನೋ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆ? ನಾವೇನು ಹೇಳಕ್ ಆಗಲ್ಲ, ಯಾರ ಅದೃಷ್ಟ ಅದ ಅವರು. ಕರೆಕ್ಟು. ನಿಮ್ಮ ಪ್ರಕಾರ ಯಾರು ಕೆಲಸ ಮಾಡಿರೋರ್ಗೆ ಹಾಕ್ಬೇಕು ಅಂತೀರೋ ಅಥವಾ? ಸರ್ ಈ ನಿಜ ಹೇಳ್ಬೇಕು ಅಂದ್ರೆ ಮೋದಿ ಗೆಲ್ಬೇಕು ಸರ್. ಮೋದಿ ಗೆದ್ರೇನೆ ರಾಜಕೀಯಕ್ಕೆ ಒಳ್ಳೇದಾಗುತ್ತೆ. ಯಾಕೆಂದ್ರೆ ಅವ್ರು ಎಲ್ಲ ರೀತಿಲೂ ಒಳ್ಳೇದು ಮಾಡ್ತಾರೆ. ಈ ಕಾಂಗ್ರೆಸ್ ಏನ್ ಮಾಡಿದ್ರು ಅವ್ರು? ನಮ್ಗೆ ಏನು ಮಾಡ್ಲಿಲ್ಲ ಸರ್. 2,000 ಕೊಡ್ತೀವಿ ಅಂದ್ರು, ಡಿಪೋಲ್ ಅಕ್ಕಿ ಕೊಡ್ತೀವಿ ಅಂದ್ರೆ ಏನು ಕೊಡ್ಲಿಲ್ಲ. ಏನ್ ಹಾಕ್ಬೇಕು ಅವ್ರಿಗೆ? ಬೇಡ ಅಂತೀರಾ? ಬೇಡ ಅಂತೀವಿ ಸರ್ ನಾವು. ನಿಮ್ಮ ಒಲವು ಡಿ ಕೆ ಸುರೇಶ್ ಅವ್ರ ಕಡೆನಾ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆ? ಸರ್ ಜೀವ ಉಳ್ಸೋರಿಗೆ ಓಟ್ ಹಾಕ್ತೀವಿ ಸರ್. ನಾವು ಸುರೇಶ್ ಅವ್ರನ್ನ ನೋಡಿದ್ದೀವಿ. ನಾವು ಈ ಸಲ ಒಂದ್ಸಲ ಅವ್ರನ್ನ ಮಂಜುನಾಥ್ ಅವ್ರನ್ನ ನೋಡುವ ಅಂತ ಅನ್ಕೊಂಡಿದೀವಿ ಸರ್. ಮೈತ್ರಿ ವರ್ಕೌಟ್ ಆಗುತ್ತೆ ಅಂತ ಈ ಸಲ? ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಗ್ಯಾರಂಟಿ ವರ್ಕೌಟ್ ಆಗಲ್ಲ? ಗ್ಯಾರಂಟಿ ಮೋದಿ ಸರ್ಕಾರನೇ ಸರ್ ಬರೋದು ಈ ಸಲ. ಅಲ್ಲ ಕಾಂಗ್ರೆಸ್ ಅವ್ರ ಗ್ಯಾರಂಟಿ ವರ್ಕೌಟ್ ಆಗಲ್ವಾ? ವರ್ಕೌಟ್ ಆಗಲ್ಲ ಸರ್, ಅವ್ರು ಏನೇ ಮಾಡಿದ್ರು ಈ ಸಲ ವರ್ಕೌಟ್ ಆಗಲ್ಲ ಸರ್. ಗ್ಯಾರಂಟಿಗಳಿಂದ ಎಲ್ರಿಗೂ ಎಲ್ಲ ಜೀರೋ ಮಾಡ್ಬಿಟ್ಟವ್ರು ಸರ್. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ನಾಗವೇಣಿ ಅಂತ. ನಾಗವೇಣಿ. ಯಾರಿಗೆ ಈ ಸಲ ಬೆಂಗಳೂರು ಗ್ರಾಮಾಂತರ ಅವ್ರು ಬುಸ್ ಅಂತಾರೆ? ಡಾಕ್ಟರ್ ಸುರೇಶ್ ಅವರು ಬುಸ್ ಅಂತಾರ ಅಥವಾ ಡಾಕ್ಟರ್ ಮಂಜುನಾಥ್ ಅವರು ಬುಸ್ ಅಂತಾರ? ಪಕ್ಕ ಸರ್ ಡಾಕ್ಟರ್ ಮಂಜುನಾಥೇ ಬರೋದು ಅನ್ಕೋತೀನಿ. ಯಾಕೆ ಪಕ್ಕ? ಯಾಕೆ ಅಂದ್ರೆ ಅವ್ರನ್ನ ಬಡವ್ರ ಬಗ್ಗೆ ನಿಂತ್ಕೋತಾರೆ ಅನ್ನೋ ಒಂದು ಅಭಿಮಾನಕ್ಕೆ ನಾವು ಅವರೇ ಬರ್ತಾರೆ ಅನ್ನೋ ಒಂದು ಕಾರಣ. ಅಲ್ಲ ಈಗ 3 ಸಲ ಗೆದ್ದಿದ್ದಾರೆ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ. ಕೆಲಸ ಮಾಡಿಲ್ಲೇ ಗೆಲ್ತಾ ಇದಾರಾ? ಕೆಲಸ ಮಾಡಿದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬರೋರ್ಗೆ ಬರ್ತಾ ಇದೆ, ಆಗೋರ್ಗೆ ಆಗ್ತಾ ಇದೆ, ಆಗದೆ ಇರೋರ್ಗೆ ಇಲ್ವೇ ಇಲ್ಲ. ಅಲ್ಲ ನೀವೇ ಹಿಂಗ್ ಅನ್ಬಿಟ್ರೆ ಹೆಂಗೆ? ನಿಮ್ಗೆ 2,000 ಬರ್ತಾ ಇದೆ ಸರ್. 2,000 ಬರೋದಲ್ಲ ನೆಕ್ಸ್ಟ್, ಅದೇ ಹೇಳ್ತಾ ಇಲ್ಲ. ಬಟ್ ನಾವು ನಮ್ಗೆ ಅಂತ ಬಡವ್ರಿಗೆ ಅಂತ ಅವ್ರು ಏನೇನು ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ. ನಿಮ್ಮ ಒಂದು ಒಲವು ಡಿ ಕೆ ಸುರೇಶ್ ಅವ್ರ ಕಡೆನೋ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆ? ಡಿ ಕೆ ಸುರೇಶ್ ಅವ್ರ ಕಡೆಗೆ ಜಾಸ್ತಿ ಒಲವಿದೆ. ಡಾಕ್ಟರ್ ಮಂಜುನಾಥ್ ಅವರು ಈಗ ಹೊಸಬರು, ಯಾವುದೇ ಕಾರಣಕ್ಕೂ ಅವರು ಗೆಲ್ತಾರೆ ಅನ್ನೋದಕ್ಕಿಂತನೂ ಇನ್ನೂ ಹೊಸ ಮುಖ ಅಲ್ವಾ, ಎಲ್ಲರಿಗೂ ಜಾಸ್ತಿ ಅನುಭವ ಇಲ್ಲ ಈ ರಾಜಕೀಯದಲ್ಲಿ. ಅವರು ಏನು ರಾಜಕೀಯದಲ್ಲಿ ಅನುಭವ ಇಲ್ಲದೆ ಇರೋರನ್ನ ತಂದು ನಿಲ್ಲಿಸ್ಬಿಟ್ಟು ಈಗ ಜನಗಳ ಕಷ್ಟ ಸುಖನ ನೋಡೋದು ಏನು ನೋಡ್ತಾರೆ? ಅವರು ಡಾಕ್ಟ್ರಾಗಿ ವೃತ್ತಿ ಅನುಭವಿಸ್ತಿರೋರು, ರಾಜಕೀಯದಲ್ಲಿ ಪ್ರವೀಣರು ಇವರು. ನಮ್ಮ ಡಿ ಕೆ ಸುರೇಶ್ ಅವರು ಪ್ರವೀಣರು. ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಅವರೇ ಗೆಲ್ತಾರೆ. ಹೇಳಿ, ಈಗ ನಿಮ್ಮ ಒಲವು ಡಿ ಕೆ ಸುರೇಶ್ ಅವ್ರ ಕಡೆನಾ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರಿಗೂ? ಡಾಕ್ಟರ್ ಮಂಜುನಾಥ್. ಯಾಕೆ? ದೇಶ ಮುಖ್ಯ ನಮಗೆ. ದೇಶದ ಮುಂದೆ ಬೇರೆ ಯಾರೂ ಇಲ್ಲ. ಅಲ್ಲ ಇದೇ ಮೊದಲನೇ ಸಲ ನಿಂತ ಇರೋದು. ಅವ್ರೇನೇ ಆಗಲಿ ಬಿಜೆಪಿ, ಮೋದಿ ಮುಖ್ಯ. ಮೋದಿ ಕೈನ ಬಲಪಡಿಸ್ಬೇಕು ನಾವು. ದೇಶ ಮುಖ್ಯ ನಮಗೆ. ಯಾರು ಬಂದ್ರೆ ಏನು ಬರೀ ಸಾಲ ಮಾಡಿಬಿಟ್ಟು ಹೋಯ್ತಾ ಇರೋದು. ಹುಟ್ಟಿದ್ದು ಸಾಲ, ಸಾಯೋದು ಸಾಲ. ಅಲ್ಲ ಹಿಂಗ ಜಾಸ್ತಿ ಸಾಲ ಮಾಡಿ ಹೊಂಟೋಗ್ಬಿಟ್ರೆ ಏನ್ ಮಾಡೋದು? ಓಕೆ, ಅಷ್ಟೇನೆ ನಮ್ಮ ಅಭಿಪ್ರಾಯ, ಇನ್ನೇನು ಇಲ್ಲ. ಬರೀ ಸಾಲ ಮಾಡೋರೆ ಬರ್ತಾ ಇರೋದು. ಸಾಲ ತೀರ್ಸೋರು ಯಾರು ಬರ್ತಾವ್ರೆ? ಓಕೆ, ಈಗ ಯಾರು ಬರ್ಬೇಕು ನಿಮ್ಮ ಕ್ಷೇತ್ರಕ್ಕೆ ಅಂತೀರಾ? ನಮ್ಗೆ ಯಾರೂ ಸರಿ ಇಲ್ಲ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಒಂದು ಒಲವು? ಮೋದಿ. ಇಲ್ಲಿ ಲೋಕಲ್ ಹೇಳಿ, ಡಿ ಕೆ ಸುರೇಶ್ ಅವ್ರಿಗೂ ಡಾಕ್ಟರ್ ಮಂಜುನಾಥ್ ಅವ್ರಿಗೂ? ಮಂಜುನಾಥ್ ಅವ್ರಿಗೆ ಹೊಸ ಪಾರ್ಟಿ. ಹೊಸ ಪಾರ್ಟಿ. ಹೊಸಬ್ರು ಕೆಲಸ ಮಾಡ್ತಾರೆ ಅಂತೀರಾ? ಮಾಡ್ತಾರೆ. ಈಗ ಪಳುಬಿಡಿದಾರೆ ನಿಮ್ಮ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು? ನೋಡಿದೀವಲ್ಲ, ಇವ್ರನ್ನ ಒಂದ್ಸಾರಿ ನೋಡ್ಬೇಕು ಅಂತ. ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಡಿ ಕೆ ಸುರೇಶ್ ಅವ್ರಿಗೂ? ಇನ್ನ ಯೋಚನೆ ಮಾಡಬೇಕು. ಎಲ್ಲರೂ ಹೇಳ್ತಾರೆ ಮಾಡ್ತೀವಿ ಅಂತ, ಗೆದ್ದೋದ್ಮೇಲೆ ವ್ಯವಹಾರಗಳು ಸರಿಯಾಗಿ ನಡೀತಾ ಇಲ್ಲ.
ಈಗ ನಾವು ಟೌನಲ್ಲಿ ಇದ್ರು 8 ದಿನಕ್ಕೆ 10 ದಿನಕ್ಕೆ ಒಂದ್ಸತಿ ನೀರು ಬಿಡ್ತಾವ್ರೆ. ನೀರೊಂದು ದೊಡ್ಡ ಸಮಸ್ಯೆ ಆಗದೆ. ನಾವು ಜಿಲ್ಲೆಯಲ್ಲಿ ಇದ್ಕೊಂಡು ಈ ನೀರು ಸಮಸ್ಯೆ, ನೀನು ಹೊರಗಡೆ ಕಾಡಲ್ಲಿ ಇರ್ತಂತ ಜನಗಳಿಗೆ ಎಷ್ಟು ತೊಂದರೆ ಆಯ್ತದೆ ಯೋಚನೆ ಮಾಡಿ. ಫಸ್ಟ್ ಬಂದ ದಿವಸ ಗೆಲ್ಲುವಾಗ ಬರ್ತಾರೆ, ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ನಮ್ಗೆ ಇಲ್ಲದೆಲ್ಲ ಆಸೆ ಹುಟ್ಟಿಸ್ತಾರೆ. ಅವ್ರ ಕೆಲಸ ಮುಗಿದ ತಕ್ಷಣ ನಮ್ಮನ್ನ ಏನೂ ತಗೊಳಲ್ಲ. ಈಗ ಡಿ ಕೆ ಸುರೇಶ್ ಅವ್ರು ಹಂಗೆ ಮಾಡ್ತಿರೋದಾ? ಈಗ ಅವರು ಕೆಲವು ಕಡೆ ಎಲ್ಲ ಮಾಡಿದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾಡವ್ರೆ. ಇನ್ ಮುಂದಕ್ಕೂ ಹಂಗೆ ಮಾಡ್ಬೇಕಲ್ವಾ ಅವರು. ಈಗ ಅಧಿಕಾರಕ್ಕೆ ಬಂದಾಗ ಹಂಗ ಅನ್ಬಿಟ್ಟು ಹೋಗಿ ತಿರ್ಗಾ ನಮ್ಮನ್ನ ಕೈ ಬಿಟ್ಬಿಟ್ರೆ ನಾವು ತಿರ್ಗಿದ ಎಲ್ಲಿ ಹೋಗೋಣ? ಡಾಕ್ಟ್ರು ರಾಜಕೀಯ ಸೂಟ್ ಆಗಲ್ಲ, ಏನೋ ನಿಲ್ಸ್ಬಿಟ್ಟವ್ರೆ. ನೋಡೋಣ ಅವ್ರ ಮನ್ಸಿನ ನಿಂತಿಲ್ಲ, ಅವ್ರ ಮನ್ಸಿಂದ ನಿಂತ್ರೋ ಯಾರು ನಿಲ್ಸರೋ ಒಟ್ಟಿನಲ್ಲಿ ಡಾಕ್ಟ್ರು ಬಂದವ್ರೆ. ನಮ್ಗೆ ಅವ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ವ್ಯಕ್ತಿ ಒಳ್ಳೆಯವರು ಅಂತ ಹೇಳಿದ್ರಷ್ಟೇ. ಆದ್ರೆ ನಾವು ಹಳಬರಿ ಯಾರಿದಾರೋ ಅವ್ರಿಗೆ ನೋಡೇ ನಾವು ಓಟ್ ಹಾಕ್ಬೇಕು. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಮಗೆ ದರ್ಶನ್ ಇನ್ಸೂರೆನ್ಸ್ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ರೈಟ್ ನಾವು ನೋಡಿ ಇಲ್ಲಿ ಸೌತೆಕಾಯಿ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಚೆನ್ನೇಗೌಡ. ಚೆನ್ನೇಗೌಡ್ರೆ, ಎಷ್ಟು ಬರೀ ಸೌತೆಕಾಯಿನೇ ಯಾವಾಗಲೂ ಮಾರೋದು ಅಥವಾ ಬೇರೆ ಬೇರೆ ಮಾಡ್ತೀರಾ? ಕಡಲೆಕಾಯಿ ಮಾಡ್ತೀವಿ. ಕಡಲೆಕಾಯಿ ಮಾಡ್ತೀರಾ. ಎಲೆಕ್ಷನ್ ಬಂದಿದೆ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ, ನಿಮ್ಮ ಒಂದು ಒಲವು ಡಿ ಕೆ ಸುರೇಶ್ ಅವ್ರ ಕಡೆನಾ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರಿಗ? ಮಂಜುನಾಥ್ ಅವ್ರಿಗೆ. ಮಂಜುನಾಥ್ ಅವ್ರಿಗೆ ಯಾಕೆ ಡಾಕ್ಟ್ರು ಅಂತಾನೆ? ಅವರು ಆರೋಗ್ಯ ಕಾಪಾಡೋರಲ್ಲ. ಓಕೆ, ಆರೋಗ್ಯ ಕಾಪಾಡೋರು ಹಾಸ್ಪಿಟ್ಲಲ್ಲಿ. ಈಗ ರಾಜಕೀಯಕ್ಕೆ ಬಂದ್ರೆ ಅವರೆಲ್ಲ ಕೆಲಸ ಮಾಡ್ತಾರೆ ಅನ್ಕೊಂಡು ಡಿ ಕೆ ಸೂರ್ ಏನು ಮಾಡದೆ ಹೋದ್ರು ನಮಗೆ. ಏನು ಮಾಡ್ದೆ ಹೋದ್ರ? ಯಾಕೆ ಮಾಡಲಿಲ್ಲ? ಏನು ಮಾಡ್ಲಿಲ್ವಾ? ನಾನು ಒಬ್ಬ ಹಪ್ಪಳ ನನಗೆ ಮಾಡಲಿಲ್ಲ, ಇನ್ನು ಅವ್ರು ಮಾಡ್ಯಾರೆ. ಬೀದಿ ಮೇಲೆ ತಿರುಗುನಿಗೆ ಮಾಡಲಿಲ್ಲ, ಇನ್ನು ಬೇರೆಯವ್ರು ಮಾಡೋರು. ಹಂಗಾರೆ 3 ಸಲ ಗೆದ್ದಿರೋದು ಹೆಂಗೆ ಅಂತೀರಾ? ಏನೋ ಅದು ಸ್ಟಾರ್ ಮೇಲೆ ಗೆದ್ಬಿಟ್ರು ಅಷ್ಟೇ. ಒಂದ್ಸರಿ ಕುಮಾರಸ್ವಾಮಿ ಮೊದಲು 7ನೇ ಸರಿ ನಮ್ಮ ಎಮ್ ಎಲ್ ಎನೇ ನನ್ನ ಕೇರ್ ತಗೋತಾರೆ. ನನ್ನ ಹಪ್ಪಳ ಕಾಂಗ್ರೆಸ್ಸು. ನೀವು ನನ್ನೇ ಹೇಳ್ತಾ ಇರಲಿಲ್ಲ, ನನ್ನೇ ಕೇರ್ ತಗೋತಾರಲ್ಲ ಅವರು. ಸೈಡ್ಗೆ ಹಾಕ್ಬಿಟ್ಟವ್ರೆ. ಓಕೆ ಹೇಳಿ, ಈಗ ನಿಮ್ಮ ಒಲವು ಈ ಸಲ ಡಿ ಕೆ ಸುರೇಶ್ ಅವ್ರಿಗೂ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆ? ಡಿ ಕೆ ಸುರೇಶ್. ಯಾಕೆ? ಒಳ್ಳೇದು ಮಾಡ್ತಾವ್ರಲ್ಲ. ಏನು ಒಳ್ಳೇದು ಮಾಡಿದ್ದಾರೆ ಅಂತ? ಇವಾಗ ಲೇಡೀಸ್ ಅವ್ರಿಗೆ ಎಲ್ಲ ಒಳ್ಳೇದು ಮಾಡ್ಕೊಟ್ಟವ್ರೆ. ಇದು 2 ಕೆಲಸ ಮಾಡಲಿಲ್ಲ ಅವರು. ಒಂದು ಎಜುಕೇಶನ್, ಒಂದು ರೋಡ್ಗಳು ಸರಿಯಾಗಿ ಮಾಡಲಿಲ್ಲ ಅಷ್ಟೇ. ಈಗ ಸತಿ ಯಾರು ಗೆದ್ದಾರು ನೋಡ್ಬೇಕು. ಹೌದಾ? ಡಾಕ್ಟರ್ ಮಂಜುನಾಥ್ ಅವ್ರದ್ದು ವರ್ಕೌಟ್ ಆಗಲ್ವಾ ಮೈತ್ರಿ ಸಲ? ಹೇಳಕ್ಕಾಗಲ್ಲ. ಬೆನಿಫಿಟ್ ಆಫ್ ಡೌಟು. ಹೆಂಗೋ ಡಾಕ್ಟರ್ ಹಾಸ್ಪಿಟ್ಲಲ್ಲಿ ಏನೋ ಸೇವೆ ಮಾಡ್ಕೊಂಡಿದ್ರು, ರಾಜಕೀಯಕ್ಕೆಲ್ಲ ಯಾಕೆ ಬೇಕಾ ಅವ್ರಿಗೆ ಇದೆಲ್ಲ ಅಂತ ಕೇಳ್ತಾರೆ. ರೈತರ ಮಕ್ಕಳಾಗೆ ಇರ್ಬೇಕಾ? ಬೇರೆಯವರು ಡಾಕ್ಟ್ರಾಗೆ ಇರಬೇಕು ಅಂತ ಅನ್ನೋ ಬಾರಿ ಬಂದ್ರೆ ಅವರು ಯಾಕೆ ರಾಜಕೀಯ ಮಾಡಬಾರ್ದು? ಇವ್ರು ಮಾತ್ರ ರಾಜಕೀಯ ಮಾಡೋರು ರಾಜಕೀಯನೇ ಮಾಡ್ಬೇಕಾ? ಅವರು ಮಾಡಬೇಕು, ಎಲ್ಲ ಮಾಡಬೇಕು. ಎಲ್ಲರಿಗೂ ಅವಕಾಶ ಇರಬೇಕು. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದು ಅವಕಾಶ ತಗೊಂಡು ಎಲ್ಲರೂ ಮಾಡಬೇಕು. ಅದು ಓಕೆ. ಈಗ ನಿಮ್ಮ ಪ್ರಕಾರ ಡಾಕ್ಟ್ರು ಅವರೇ ಬರ್ಬೇಕು ರಾಜಕೀಯಕ್ಕೆ ಅಂತ ಬಂದಿದ್ರೆ ಅಥವಾ ಒತ್ತಡಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತಾ? ಅದು ನಮಗೆ ಅಷ್ಟು ಐಡಿಯಾ ಇರಲ್ಲ. ಆ್ಯಕ್ಚುಲಿ ಅವರು ಒಂದು ಆಸೆ ಇಟ್ಕೊಂಡಿರ್ತಾರೆ, ಅಂಥವ್ರಾದ್ರೂ ನಾವು ಮಾಡಬೇಕು ರಾಜಕೀಯ ಅಂತ ಅನ್ನೋದು ಇರ್ತದೆ. ಒಂದು ಆ ಲೆಕ್ಕಾಚಾರದಲ್ಲೂ ಬಂದಿರ್ಬೋದು. ಈ ಕಡೆ ಅವರ ಒಂದು ಈಗ ರಿಟೈರ್ಡ್ ಆದಮೇಲೆ ಒಂದು ಜನಸೇವೆ ಮಾಡೋರೆ, ಇವಾಗ ಒಂದು ಜನಸೇವೆ ಈ ಥರದಲ್ಲೂ ಮಾಡುವ ಅಂತ ಬಂದಿರ್ತಾರೆ. ವರ್ಕೌಟ್ ಆಗುತ್ತಾ ಮೈತ್ರಿ BJP-JDS ಮೈತ್ರಿ? ಆಗುತ್ತೆ ಸರ್. ಲಾಸ್ಟ್ ಟೈಮು JDS ಮತ್ತೆ BJP ಪ್ಲಸ್ ಪಾಯಿಂಟ್ ಮಾಡ್ಕೊಂಡ್ರೆ 1 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಲಕ್ಷ ಲೀಡಲ್ಲಿ MLA ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಳಿ ಸರ್ ನೀವು. MLA JDS ಮತ್ತೆ BJP ತಗೊಂಡ್ರೆ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ 1 ಲಕ್ಷ. ಡಿ ಕೆ ಸುರೇಶ್ ಅವ್ರಿಗೆ ಅವರ ಡಿ ಕೆ ಶಿವಕುಮಾರ್ ಅವ್ರದ್ದು ಸಪೋರ್ಟ್ ಇರುತ್ತೆ. ಏನೇ ಸಪೋರ್ಟ್ ಇರಲಿ ಸರ್, ಜನಗಳು ಮೋದಿ ನೋಡಿ ಓಟ್ ಹಾಕ್ತಾರೆ. ಮೋದಿ ಕೆಲಸ ಮಾಡಿದ್ದಾರೆ, ದೇಶನೇ ಮೆಚ್ತಾದೆ, ಪ್ರಪಂಚ ಮೆಚ್ತಾದೆ, ಮೋದಿ ನೋಡಿ ಓಟ್ ಹಾಕ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವ್ರ ಕಡೆನಾ ಡಾಕ್ಟರ್ ಕಡೆನಾ? ಅವರು 10 ವರ್ಷ ಅಧಿಕಾರ ಮಾಡೋರೆ. ಈಗ ಹೊಸಬ್ರು ಬಂದವ್ರೆ ಡಾಕ್ಟ್ರು, ಅವ್ರಿಗೂ ಒಂದ್ಸರಿ ಚಾನ್ಸ್ ಕೊಟ್ಟು ನೋಡೋಣ. ಹೊಸಬ್ರನ್ನ ಒಪ್ಕೋತೀರಾ? ಒಪ್ಕೊಂತೀವಿ, ಧಾರಾಳ ಒಪ್ಕೋತೀವಿ. ಈಗ ಎಲ್ಲಾ ಕೆಲಸದಲ್ಲೂ ಎಕ್ಸ್ಪೀರಿಯನ್ಸ್ ಕೇಳ್ತಾರಪ್ಪ. ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಅದಾಗದೆ ಬರ್ತದೆ ಎಕ್ಸ್ಪೀರಿಯನ್ಸ್. ಅದಾಗಿದೆ. ನಿಮ್ಮ ಕ್ಷೇತ್ರದಲ್ಲ ಬಂದು ಓಡಾಡ್ತಾರ? ಓಡಾಡ್ತಾರೆ. ಮೊದಲೇ ಹೇಳೋರಲ್ಲ ಅವ್ರು ಬಂದಾಗ್ಲೇನೆ. ಈಗ ನೋಡಿ ಕಾಂಗ್ರೆಸ್ ಅವರು ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿ ಕೊಟ್ಟವ್ರೆ, ಬಸ್ ಫ್ರೀ ಬಿಟ್ಟವ್ರೆ, ಎಲೆಕ್ಟ್ರಿಕ್ ಫ್ರೀ. ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ. ಅದೆಲ್ಲ ಕೊಡಬಾರ್ದಾಗಿತ್ತು. ಏನಕ್ಕೆ ಕೊಟ್ರು? ಸೋಂಬೇರಿತನ ಆಗೋಯ್ತು. ಕೊಟ್ಟಿದ್ದೆ ಸೋಂಬೇರಿತನ. ಯಾವ್ದು ಗ್ಯಾರಂಟಿ ವರ್ಕೌಟ್ ಆಗಲ್ರಿ. ಡಾಕ್ಟ್ರಿ 2 ಲಕ್ಷ ಲೀಡು ಬರ್ದು ಮಡಿಕೊಂಡೋಗ್ರಿ ಪೇಪರ್ಲಿ. ಇವತ್ತು 2 ಲಕ್ಷ ಲೀಡು. ಆವಾಗ ಕಾಂಗ್ರೆಸ್ಸು JDS ಒಂದಾಗಿ ತಗೊಂಡ್ರು. ಈಗ JDS BJP ಒಂದಾಗಿ ಬರ್ತದೆ. 2 ಲಕ್ಷ ಲೀಡು ಬರ್ಕೊಂಡೋಗಿ ಇವತ್ತು ರಾಮನಗರದಲ್ಲಿ. ನಿಮ್ಮ ಒಲವು ಲೋಕಸಭಾ ಚುನಾವಣೆಯಲ್ಲಿ ಈ ಸಲ ಡಿ ಕೆ ಸುರೇಶ್ ಅವ್ರ ಕಡೆನೋ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆ? ಡಿ ಕೆ ಸುರೇಶ್ ಸರ್. ಹೌದಾ? ಏನ್ ಫುಲ್ ಖುಷಿ ಇದ್ದೀರ ಡಿ ಕೆ ಸುರೇಶ್ ಅಂದ್ರೆ? ಅಲ್ಲ ಗೊತ್ತಾಯ್ತು, ಏನು ಗ್ಯಾರಂಟಿ ಬಸ್ ಫ್ರೀ 2000 ಏನೋ ಅಂತಲ್ಲ, ಏನೋ ನಮ್ಗೆ ಅವ್ರಿಗೆ ಹಾಕೋಣ ಅಂತ ಅಷ್ಟೇ.
ಯಾಕೆ 3 ಸಲ ಗೆದ್ದಿದ್ದಾರೆ ಅಂತನಾ? ಹಂಗಂತಲ್ಲ, ಒಂಥರ ಅವರು ಏನಾದ್ರೂ ಸೇವೆ ಮಾಡ್ತಾರೆ ಅಂತ ನಂಬಿಕೆ ಮೇಲೆ. ಬೆಂಗಳೂರು ಗ್ರಾಮಾಂತರದಲ್ಲಿ ನಿಮ್ಮ ಒಂದು ಒಲವು DK ಸುರೇಶ್ ಅವ್ರ ಕಡೆನಾ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆನಾ? DK ಸುರೇಶೇ ಬೆಟರ್ ಅಂತ ಅನ್ಬೋದು. ಬೆಟರ್ ಅಂತನಾ? ಹೌದು. ಯಾಕೆ ಇವರು ಹೊಸಬ್ರು ಅಂತಾನೆ ಡಾಕ್ಟರ್ ಮಂಜುನಾಥ್ ಅವರು? ಹೊಸಬ್ರು ಅನ್ನೋದಕ್ಕಿಂತ ಅವ್ರು ಇಷ್ಟು ದಿನ ಇಲ್ಲ ಅವರೇ ಗೆದ್ಕೊ ಬಂದಿರೋದ್ರಿಂದ ನಮಗೆ ಅವರೇ ಬೆಟರ್ ಅಂತ ಅನ್ಸ್ಬೋದು. ಸೆಟ್ ಆಗ್ಬಿಟ್ಟಿದ್ದಾರೆ ಅವರು ಅಂತೀರಾ? ಸೆಟ್ ಆಗ್ಬಿಟ್ಟಿದ್ದಾರೆ ಅಂದರೆ ಈಗ ಇಬ್ಬರು JDS BJP ಇಬ್ಬರು ಒಂದಾಗ್ಬಿಟ್ಟಿದಾರಲ್ಲ, ಅದು ವರ್ಕೌಟ್ ಆಗಲ್ವಾ ಅವ್ರಿಗೆ? ಆ ಥರ ಏನಿಲ್ಲ ಸರ್. ಆದರೂ ನಮ್ಗೆ ನಮ್ಮ ಕ್ಷೇತ್ರದಲ್ಲಿ ಅವಾಗಿಂದನೂ ಅವರೇ ಗೆದ್ಕೊ ಬರ್ತಾ ಇರೋದು. ನಮಗೂ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅದಕ್ಕೋಸ್ಕರ ಅವರೇ ಬೆಟರ್ ಅಂತ ನಾವು ಅನ್ಕೊಳ್ತೀವಿ. ಅಲ್ಲ, ಡಾಕ್ಟರ್ಸು ಅಫಿಷಿಯಲ್ಸ್ಗಳು ಈ ಥರ ಎಲ್ಲ ರಾಜಕೀಯಕ್ಕೆ ಸೂಟ್ ಆಗ್ತಾರೆ ಅಂತೀರಾ? ಶೂಟ್ ಆಗ್ತಾರೆ ಅನ್ನೋದಕ್ಕಿಂತ ಅವರ ಒಳ್ಳೆ ಇದಿದೆಯಲ್ವರ, ಒಳ್ಳೆ ಗುಣ, ಒಳ್ಳೆ ನಡತೆ. ಇವರು ಹೊಸ ಮುಖ, ಹೊಸ ಈಗ ಮೋದಿ ಅವ್ರಿಗೆ ಹೊಸದಾಗಿ ಅವರು ಇದನ್ನು ಮಾಡ್ತಾರೆ ಅಂತ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಮಂಜುನಾಥ್ ಅವ್ರನ್ನೇ ಆದಷ್ಟು ನಮ್ಮ ಜನತೆ ಒಟ್ಟಾಗಬೇಕು. ಎಕ್ಸ್ಪೀರಿಯನ್ಸ್ ಇರೋರಿಗಿಂತ ಹೊಸಬ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ. ಈಗ ಹಳಬರು ಸಾಕಾಗಿದೆ, ಹಳಬರು ಮಾಡಿರೋದೆಲ್ಲ ನೋಡ್ಕೊಂಡ್ಬಿಟ್ಟಿದ್ದೀವಿ. ಹೊಸಬ್ರು ಏನಾರ ಮುಂದೆ ಮಾಡ್ತಾರ ನೋಡೋಣ, ಮಂಜುನಾಥ್ಗೆ ಕೊಡೋಣ. ಹಂಗಾದ್ರೆ ಇದೆಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟಿರೋದೆಲ್ಲ ವರ್ಕೌಟ್ ಆಗಲ್ಲ ಬಿಡಿ ಸರ್. ಗ್ಯಾರಂಟಿ ಯಾವ್ದು ಗ್ಯಾರಂಟಿ ಯಾರ್ದು? ಈಗ ನಮ್ಮ ಹತ್ರ 10 ರೂಪಾಯಿ ತಗೊಂಡು ನಮ್ಗೆ 2 ರೂಪಾಯಿ ಕೊಡ್ತಾವ್ರೆ. ನಮ್ ದುಡ್ಡು ನಮ್ಗೆ ಕೊಡ್ತಾ ಇರೋದು, ಅವ್ರ ಕೈಯಿಂದ ಅವ್ರ ಗೇದಿ ಏನು ಕೊಡ್ತಾ ಇಲ್ಲ. ನಮ್ ದುಡ್ಡು ನಮ್ಮ ಹತ್ರ ಕಿತ್ಕೊಂಡು ನಮ್ಗೆ ಕೊಡ್ತಾವ್ರು ಅವರು. ಅದರಿಂದ ಮಂಜುನಾಥ್ಗೆ ಮಾಡ್ತೀವಿ. ಸದ್ಯಕ್ಕೆ ನಾವೀದೀಗ ಇದೀವಿ ರೇಷ್ಮೆ ಗೂಡಿನ ಮಾರುಕಟ್ಟೆ, ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ನಾವು ಬಂದಿದ್ದೀವಿ. ಬನ್ನಿ, ಇಲ್ಲಿನ ಮತದಾರ ಮಹಾಪ್ರಭುಗಳ ಒಂದು ಒಲವು ಯಾವ ಕಡೆ ಇದೆ ಅಂತ ಹೇಳಿ ನೋಡೋಣ. ಬನ್ನಿ, ಕಮಾನ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಒಂದು ಚುನಾವಣೆಯಲ್ಲಿ ನಿಮ್ಮ ಒಂದು ಒಲವು DK ಸುರೇಶ್ ಅವ್ರ ಕಡೆನಾ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆ? ಸುರೇಶ್ ಅವ್ರ ಕಡೆ ಇಲ್ಲ. ಅಲ್ಲ, ಹೋದ ಸಲ ಕಾಂಗ್ರೆಸ್ ಮತ್ತು JDS ಒಂದಾಗ್ಬಿಟ್ಟು DK ಸುರೇಶ್ ಅವ್ರು ಗೆದ್ದಿದ್ರು. ಬಟ್ ಇದೀಗ JDS ಮತ್ತು BJP ಮೈತ್ರಿ ಆಗ್ಬಿಟ್ಟು ಡಾಕ್ಟರ್ ಮಂಜುನಾಥ್ ಅವ್ರು ಬಂದಿದ್ದಾರೆ. ಇದೇನಾದ್ರು ಎಫೆಕ್ಟ್ ಆಗುತ್ತಾ DK ಸುರೇಶ್ ಅವ್ರಿಗೆ? ಏನೂ ಆಗಲ್ಲ, ಜನಕ್ಕೆ ಇದು ಮಾಡವ್ರೆ, ಜನ ಅವ್ರಿಗೇನೆ ಇದು ಮಾಡ್ತಾರೆ. DK ಸುರೇಶ್ ಅವ್ರ ಕಡೆನಾ ಡಾಕ್ಟರ್ ಮಂಜುನಾಥ್ ಅವರು? ಡಾಕ್ಟರ್ ಮಂಜುನಾಥ್ ಹೊಸಬ್ರು ಅಂತನಾ ಅಥವಾ ಹಿಂಗೆ? ಇಲ್ಲ ಇಲ್ಲ ಇಲ್ಲ, ಅವ್ರು ಯಾವುದೇ ಇತ್ತರಲ್ಲೇ ದೇವೇಗೌಡ ಇತ್ತರಲ್ಲಿ ಒಳ್ಳೆ ಇವರು, ಅವರು ಒಂದು ಒಳ್ಳೆ ಕಾರ್ಯ ಮಾಡಿದಂತ ಅವ್ರ ಮೇಲೆ ನಂಬಿಕೆ ಇದೆ. ನಮಗೆ ನಂಬಿಕೆ ಇದೆ, ನಂಬಿಕೆ ಗ್ಯಾರಂಟಿ ಐತಿ. ನಿಮ್ಮ ಒಂದು ಒಲವು DK ಸುರೇಶ್ ಅವ್ರ ಕಡೆ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆ? ಕಾಂಗ್ರೆಸ್ಸೇ ಬರೋದು ಸರ್. ಕಾಂಗ್ರೆಸ್ ಅಂತೀರಾ? ಕಾಂಗ್ರೆಸ್. ಯಾಕೆ? ಎಲ್ಲರಿಗೂ ಅನುಕೂಲ ಮಾಡೋರೆ, ಎಲ್ಲರಿಗೂ ಚೆನ್ನಾಗೈತೆ. ಬಸ್ ಬಿಟ್ಟವ್ರೆ, ಎಲ್ಲರಿಗೂ ಬಡವ್ರಿಗೆ ಎಲ್ಲ ಅನುಕೂಲ ಮಾಡೋರೆ, ಅವರೇ ಬರೋದು ಸರ್. ಹಂಗಾದ್ರೆ ಈ ಸಲ ಹೊಸ ಮುಖಕ್ಕೇನು ಮನೆ ಹಾಕಲ್ಲ ಅಂತೀರಾ? ಏನಿಲ್ಲ ಸರ್, ಅದೇನೆ. ಹಂಗಿದ್ರು ತುಂಬಾ ಟಫ್ ಇದೆ, ಇದ್ರ ಮೇಲೆ ಫೈಟ್ ಇದೆ ಅಂತಾರಲ್ಲ? ಟಫ್ ಐತೆ, ಹಂಗಿದ್ರು ಅವರೇ ಬರೋದು ಸರ್. ಹೆಂಗಿದ್ರು ಅವರೇ ಬರೋದು. ಏನು ಪ್ಲಸ್ ಪಾಯಿಂಟ್ ಅಂತೀರಾ DK ಸುರೇಶ್ ಅವ್ರಿಗೆ? ಬಡವ್ರಿಗೆ ಎಲ್ಲ ಸ್ವಲ್ಪ ಇದು ಮಾಡೋರು ಅವರು, ಅದಕ್ಕೆ ಅವರು ಬಿಟ್ಕೊಡಲ್ಲ ಅವರು ಎಲ್ಲ. ನಿಮ್ಮ ಒಂದು ಮತ, ನಿಮ್ಮ ಒಂದು ಒಲವು DK ಸುರೇಶ್ ಅವ್ರ ಕಡೆನಾ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರ ಕಡೆನಾ? DK ಸುರೇಶ್ ಕಡೆ. ಯಾಕೆ? ಏನು ಸಹಾಯ ಮಾಡ್ತಾವ್ರೆ ಸರ್. ಈಗ ಡಾಕ್ಟ್ರು ಅಫಿಷಿಯಲ್ ಆಗಿರ್ತಾರೆ, ಅವ್ರು ಈ ಥರ ನೆಕ್ಸ್ಟ್ ಬರ್ತಾರೆ ಅಂತ ನಿಮಗೆ ನಂಬಿಕೆ ಇದೆಯಾ? ಹೌದು, ಅವರು ಆ ಹುದ್ದೆನಲ್ಲಿ ಅವರಿದ್ದಂಥ ಕೆಲಸದಲ್ಲಿ ಅವರು ಅಂತ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಂಬಿಕೆ ಇದೆ, ಅಂತ ಕೆಲಸ ಮಾಡ್ತಾರೆ ಇದರಲ್ಲೂ ಅಂತ. ಓಕೆ, ಇವರು 3 ಸಲ ಗೆದ್ದಿದ್ದಾರೆ, ಏನು ಕೆಲಸ ಮಾಡಿದೆ ಗೆದ್ದುಬಿಟ್ಟಿದ್ದಾರೆ? ಹಾಗಾದ್ರೆ ಕೆಲಸ ಅಂತ ಅಂದರೆ ಯಾರು ಇರಲಿಲ್ಲ ಮಾಡುವಂಥವ್ರು, ಇವರೇ ಅವಾಗ ಮಾಡೋದಕ್ಕೆ ಇಷ್ಟಕ್ಕೆ ಮಾಡೋದಕ್ಕೆ ಇವರೇ ಅಷ್ಟೇ ಇದ್ದದ್ದು. ದರ್ಶನ್ ಇನ್ಸೆನ್ಸ್ ಅವ್ರ ಕಡೆಯಿಂದ ನಿಮಗೊಂದು ಗಿಫ್ಟ್ ಹ್ಯಾಂಪರು. ಪ್ರಧಾನಿ ಮೇಲೆ ಅಲ್ಲೇ ಯಾರು, ರಾಹುಲ್ ಗಾಂಧಿನೋ ನರೇಂದ್ರ ಮೋದಿನೋ? ರಾಹುಲ್ ಗಾಂಧಿ ಅವೇನು ಮಾಡ್ತಾನೆ ಚೀಲ, ಅವನ ಕೈಲಿ ಏನಾಗಲ್ಲ, ಅವ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಭಾರತ ದೇಶದಾಗ ಅವ ಯಾವುದೇ ಪಕ್ಷ ಇರಲಿ ಏನಿರಲಿ ಪ್ರಧಾನಮಂತ್ರಿ ಆಗೋದು ಅವನೇ, ಈ ವಿಶ್ವ ನಾಯಕ. ನಾನು ಕಾಂಗ್ರೆಸ್ದವ, ಆದರೆ ಅವನ ಪರವಾಗಿ ಮಾತಾಡ್ತಾ ಇದ್ದೀನಿ. ನಾನು ಕಾಂಗ್ರೆಸ್ ಹೆಡ್ಪಿ. ಆದ್ರೆ ವಿಶ್ವ ನಾಯಕ ಯಾರಂತಂದ್ರೆ ಮೋದಿ. ಅವ್ರು ಬೇಕು, ಅವ್ರು ಇರುವವರೆಗೆ, ಜೀವಂತ ಇರುವವರೆಗೆ ಈ ಭಾರತ ದೇಶ ಪ್ರಧಾನಮಂತ್ರಿಯಾಗಿ ಇರಬೇಕು. ಓಕೆ, ಹೇಳಿ ಸರ್, ನಿಮ್ಮ ಒಂದು ಒಲವು ಈ ಕ್ಷೇತ್ರದಲ್ಲಿ ಯಾರು ಬರ್ಬೋದು ಅಂತ? DK ಸುರೇಶ್ ಅವರ, ಡಾಕ್ಟರ್ ಮಂಜುನಾಥ್ ಅವರ? ಸರ್ ಮಂಜುನಾಥ್. ಯಾಕೆ ಸರ್? 10 ವರ್ಷದಿಂದ DK ಸುರೇಶ್ನ ನೋಡಿದ್ದೀವಿ ನಾವು. ಓಕೆ, ಆದರೆ ಏನು ಅಭಿವೃದ್ಧಿ ಕೆಲಸ ಇಲ್ಲ. ನರೇಗಾ ಬಿಟ್ಟು ಇನ್ನು ಯಾವುದೇ MP ಫಂಡಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಏನು ತಂದಿಲ್ಲ ಅವರು. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಒಳ್ಳೆ ಮನುಷ್ಯ, ವ್ಯಕ್ತಿಗತವಾಗಿ ಒಳ್ಳೆ ಮನುಷ್ಯ. ಹಾಗೆಯೇ ಅವರು ಒಳ್ಳೆ ಒಂದು ಯಾವುದೇ ಒಂದು ಕೆಟ್ಟ ಯಾವುದೇ ಇದು ಇಲ್ಲ, ಅವ್ರದ್ದು ಚೆನ್ನಾಗಿ ಇದು ಮಾಡ್ತಾರೆ, ಅವರೇ ಬರ್ತಾರೆ. ಓಕೆ, ಈಗ ಕಾಂಗ್ರೆಸ್ಸಲ್ಲಿರೋ ಗ್ಯಾರಂಟಿಗಳು ವರ್ಕೌಟ್ ಆಗಲ್ಲ ಅಂತೀರಾ ಸರ್ ಚುನಾವಣೆಗೆ? ಸರ್, ಗ್ಯಾರಂಟಿಯಿಂದ ನಾವೇ ಕೊಡ್ತೀವಿ, ಮಳೆ ಬೆಳೆ ಆದರೆ ನಾವೇ ಅವ್ರು ಕೊಡ್ತೀವಿ. ಸಿದ್ದರಾಮಯ್ಯ ಅಂತಾರೆ 2,000 ಕೊಡ್ತಾ ಇದ್ದೀವಿ ಅಂತ, ಏನು ಕೊಡ್ತಾರೆ ಸರ್ ಅವರು?
ನಮ್ಮ ದುಡ್ಡು ಕಿತ್ತಿ ನಮಗೆ ಕೊಡ್ತಾವ್ರೆ ಅಷ್ಟೇ. ಅದು ಮಳೆ ಬೆಳೆ ಆದರೆ ಸಿದ್ದರಾಮಯ್ಯನ ರೈತರು ಕೊಡ್ತಾರೆ, ಸಿದ್ದರಾಮಯ್ಯ ಏನೂ ಕೊಡ್ತಾ ಇಲ್ಲ ರೈತರಿಗೆ. ಅದನ್ನು ಅವ್ರು ತಿಳ್ಕೊಳ್ಳಿ. ಕುಡಿಯೋಕೆ ನೀರಿಲ್ಲ ಸರ್, KRS ಇಂದ ನೀರು ಹರಿಸವ್ರೆ. ಇವಾಗ ಬೆಂಗಳೂರು ನೀರಿಲ್ಲ, ವಾಟರ್ ಟ್ಯಾಂಕೆಲ್ಲ ಹೊಡಿಸ್ತಾವ್ರೆ. ಅದನ್ನು ತಿಳ್ಕೊಳ್ಳಿ ಫಸ್ಟ್ ಸಿದ್ದರಾಮಯ್ಯ ಅವರು. ಈ ಸಲ ನಿಮ್ಮ ಓಟು ಯಾರಿಗಮ್ಮ? ನೋಡೋಣ, ದೇವ್ರು ಯಾರು ಜ್ಞಾನ ಕೊಡ್ತಾನೆ ಅವ್ರಿಗೆ ಹಾಕ. ಜ್ಞಾನ ಕೊಟ್ಟವ್ರಿಗೆ. ಈಗ DK ಸುರೇಶ್ ಅವರಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ನಿಮ್ಮ ಪ್ರಕಾರ ಈ ಸಲ ಹಾಕನ ಹೋಗ್ರಿ, ಹೇಳ್ಬಾರ್ದು, ಹೊಡೆದಾಕ್ ಬಿಡ್ತೀರಾ ಯಾರಿಗೆ? ನಮಗೆ ಅದಕ್ಕೆ ಹಾಕ್ತೀವಿ. ಓಕೆ, ನೀವು ಪಕ್ಷ ನೋಡಿ ಓಟ್ ಹಾಕ್ತೀರಾ, ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ? ಅದನ್ನ ವ್ಯಕ್ತಿ ನೋಡಿ. ಪಕ್ಷಗೆ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ನಮ್ಗೆ. ನಿಮ್ಮ ಪ್ರಕಾರ ಒಂದು ಕಡೆ DK ಸುರೇಶ್ ಅವರಿದ್ದಾರೆ, ಇನ್ನೊಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಯಾರ ಕಡೆ ಒಲವು ಜಾಸ್ತಿ ಇರ್ಬೋದು ಅಂತೀರಾ? DK ಸುರೇಶ್. ಹೌದಾ? ಯಾಕೆ? ಪರವಾಗಿಲ್ಲ, ಅವ್ರು ಸ್ವಲ್ಪ ಕಾಂಗ್ರೆಸ್ ಕಡೆಯಿಂದ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಹಂಗಾಗಿ. ಓಕೆ, ಈಗ ತುಂಬ ಅವರು DK ಇದು ಡಾಕ್ಟರ್ ಮಂಜುನಾಥ್ ಅವರು ತುಂಬ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಫೀಲ್ಡಲ್ಲಿ ತುಂಬ ಹೆಸರಿದೆ. ಅವರು ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ, ಆದರೂ ಜನಗಳು ಕಾಂಗ್ರೆಸ್ ಕಡೆನೇ ಇದು ಮಾಡ್ತಾರೆ. ಯಾರು ಗೆಲ್ಬೋದು ಈ ಸಲ ನಿಮ್ಮ ಕಡೆ? DK ಸುರೇಶ್ ಅವರಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಸುರೇಶ್ ಅವ್ರು ಗೆಲ್ತಾರೆ. ಯಾಕೆ? ಏನು ಅವ್ರ ಕಾರಣಕ್ಕೆ ಗೆಲ್ತಾರೆ. ಆ ಪಕ್ಷ ನಾವು ಆ ಪಕ್ಷಕ್ಕೆ. ಆ ಪಕ್ಷ ಅಂತಂದ್ರಿ ನಾವು ಉಣ್ಣು ಅನ್ನ, ನಾವು ಸುರೇಶ್ ಗೆಲ್ತಾರೆ ಅಂತ ನಮ್ಮ ಅಂದ. ತಿನ್ನೋ ಅಣ್ಣ, ಓಡಾಡೋ ಬಸ್ಸು ಯಾವ್ದಾರ ಆಗಿರ್ಲಿ, ಪಾಪ ಮಾಡಿರೋದು ಅವರು ಮಾಡಿರುವಂತದ್ನ ವಹಿಸ್ಬಿಟ್ರು, ಇದು ಪ್ರಕಾರ ತೀರ್ಸ್ಬಿಟ್ಟು ತೀರ್ಮಾನ ಮಾಡಿದ್ರು. ಆ ಕಮಿಟ್ಮೆಂಟ್ ಮೇಲೆ ನಾವು ಆ ಪಕ್ಷದವ್ರು, ನಾವು ಆ ಪಕ್ಷ. ಓಹೋ, ಅದೆಲ್ಲ ಕೊಟ್ಟಿದ್ದಾರೆ ಅಂತ ಅವ್ರಿಗೇನೆ ಒತ್ತುತ್ತಾ ಇದ್ದೀರಾ? ನಮ್ಮ ಓಟ್ ಬಂದಿರೋದು ಮಂಜುನಾಥ್ ಅವರಿಗೆ. ಓ, ಇಲ್ಲಿ ಅಮ್ಮ ನಿಮ್ಮ ಮಗಳ? ಇಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಾನು ಓಟ್ ಮಾಡೋದು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಇದನ್ನು ಕೊಟ್ಟು ನಾವೇ ಈಗ ನಮ್ಮ ದುಡ್ಡಿಗೆ ನಾವೇ ಟ್ಯಾಕ್ಸ್ ಕಟ್ತಿದೀವಿ. ಸುಮ್ಮನೆ ಇವಾಗ ಬಸ್ ಫ್ರೀ ಅಂತಾರೆ, ಮತ್ತೆ 2,000 ಗೃಹಿಣಿಯರಿಗೆ ಅಂತ ಕೊಡ್ತಾರೆ. ರೇಷನ್ ಹೆಂಗ ಮೊದಲೇ ಫಸ್ಟ್ ಅನ್ನ ತಿಂತಿದ್ವಿ, ಇವಾಗ ಅನ್ನ ತಿನ್ನೋದಕ್ಕೂ ಕಲ್ಲು ಹಾಕಿದ್ದಾರೆ. ಅವ್ರು ಕೊಟ್ಟಿರೋದ್ರಿಂದ ಬೆನಿಫಿಟ್ ನಮಗೆ ಜಾಸ್ತಿ ಅನುಕೂಲಕ್ಕಿಂತ ಅನನುಕೂಲ ಜಾಸ್ತಿ ಇದೆ. ಅನುಕೂಲ ಇದನ್ನ ಏನ್ ಪ್ರಯೋಜನ ಇದೆ? ಇದು ಏನು ಫ್ರೀ ಬೇಡ ಸರ್, ನಮಗೆ ಬೇಡ. ನಮಗೆ ಫಸ್ಟ್ ಏನಿತ್ತು ಅವ್ರು ಕೊಡೋ ಬೆನಿಫಿಟ್ಸ್ ನಮಗೆ ಏನು ಬೇಡ. ಅಲ್ಲಪ್ಪ, 3 ಸಲ ಗೆದ್ದಿದ್ದಾರೆ DK ಸುರೇಶ್ ಅವರು. ಕೆಲಸ ಮಾಡಿಲ್ಲ ಗೆಲ್ತಾರ? ಕೆಲಸ ನಮಗೆ ಗೊತ್ತಿಲ್ಲ ಸರ್, ನಮಗೆ ಬೇಕಾಗಿರೋ ಡಾಕ್ಟರ್ ಮಂಜುನಾಥ್ ಅವರೇ ಗೆಲ್ಲಿ ಅಷ್ಟೇ. ಸರ್, ನಿಮ್ಮ ಪ್ರಕಾರ ಯಾರು ಬರ್ಬೋದು ಸರ್? ಇದ್ರು DK ಸುರೇಶ್ ಅವರೇ ಸರ್. DK ಸುರೇಶ್ ಅವರೇ. ಯಾಕೆ ಸರ್? ಸರ್, ಅವರೇ ಇರೋದಿಲ್ಲಿ, ಚೆನ್ನಾಗಿದೆ, ಅವರೇನೇ ಬರೋದು. ಅಲ್ಲ ಸರ್, ಈಗ BJP ಮತ್ತು JDS ಮೈತ್ರಿ ಬೇರೆ ಆಗ್ಬಿಟ್ಟಿದ್ದಾರೆ. ಒಳ್ಳೆ ಕಂಟೆಸ್ಟೆಂಟ್ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವ್ರನ್ನ, ಡಾಕ್ಟ್ರು. ಇರ್ಬೋದು ಸರ್. ಈಗ DK ಸುರೇಶ್ ಅವರು ಮೂರು ಬಾರಿನೂ ಅವರೇ ಆಯ್ಕೆ ಆಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಆದರೆ ಇವ್ರೂ ಒಳ್ಳೆ ವ್ಯಕ್ತಿನೇ. ಆದರೆ ಈಗ DK ಸುರೇಶ್ ಅವರು ರಾಜಕಾರಣಿಯಲ್ಲಿ ಇವರಿದ್ದಾರೆ. ಅವರಾದರೆ ಅವರು ಡಾಕ್ಟರ್ ಆಗಿದ್ದವರು, ಬಟ್ ರಾಜಕಾರಣಿಗೆ ಇದು ಫಸ್ಟ್ ಅವರು ಸೂಟ್ ಆಗಲ್ಲ ಅಂತೀರಾ? ಸೂಟ್ ಆಗೋ ಪ್ರಶ್ನೆಗೆ ಹೇಳ್ತಾ ಇಲ್ಲ. ಕೆಲಸ ಮಾಡೋದು, ಈಗ ಅಭಿವೃದ್ಧಿಗಳು ಏನಿದೆ, ಬಡವರಿಗೆ ಏನಿದೆ ಅದ್ರ ಬಗ್ಗೆ ಎಲ್ಲ ಇವ್ರು ತಿರುಗಾಡಿ ನೋಡಿರೋರು. ಡಾಕ್ಟ್ರು ಏನಿದ್ದಾರೆ, ಡಾಕ್ಟ್ರು ಹಾಸ್ಪಿಟ್ಲಲ್ಲಿ ಇರ್ತಾರೆ, ಅದ್ರ ಬಗ್ಗೆ ಅಷ್ಟೇ ಅವ್ರಿಗೆ ಗೊತ್ತಿರೋದು. ನಿಮ್ಮ ಒಂದು ಒಲವು ಯಾರಿಗೆ? ಕಾಂಗ್ರೆಸ್ ಅವ್ರಿಗೆ, DK ಸುರೇಶ್ ಅವ್ರಿಗೆ. ಯಾಕೆ? ಎಲ್ಲ ಆದ್ಯತೆ ಇದೆ ಕಾಂಗ್ರೆಸ್ ಅಲ್ಲಿ, ಫ್ರೀ ಇದೆ ಬಸ್ಸು. ಆದ್ಯತೆ ಅಂದರೆ ಈಗ ಫ್ರೀ ಬಸ್ಸು 2,000 ಎಲ್ಲ ಬರ್ತಿದೆ ತಿಂಗಳು ಕರೆಕ್ಟಾಗಿ. ಮುಂದಕ್ಕೂ ಬರುತ್ತೆ ಅಂತ ನಂಬಿಕೆ ಇದೆಯಾ? ಅದಕ್ಕೆ ಅವರು ನೆತ್ತಿ ಮೇಲೆ ಸೂರ್ಯ ಕಣ್ಣುಡಿಬೇಕಾದ್ರೆ BV ಹಳ್ಳಿಲಿ ನಾವಿದ್ದೀವಿ ಸದ್ಯಕ್ಕೆ. ಬನ್ನಿ, ಇಲ್ಲೊಂದು ಬಸ್ ಸ್ಟಾಪ್ ಇದೆ. ಸಾಕಷ್ಟು ಜನರು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಬಸ್ ಕಾಯ್ತಾ ಇದ್ದಾರೆ. 2 ಗಂಟೆ ಆಯ್ತು ಬಂದು ನಿಂತ್ಕೊಂಡಿಲ್ಲ. 2 ಅವರ್ಸಿಂದ ಒಂದು ಬಸ್ಸು ನಿಲ್ಲಿಸಿಲ್ಲ. 2 ಗಂಟೆ ಆಯ್ತು ಬಂದಿಲ್ಲ. ವಿಮಾನ ಮರ್ಯಾದಿಲ್ಲ, ಕಣ್ಮುಚ್ಚಿದ್ದಾರೆ ಸರ್ಕಾರ. ಓಕೆ, ಎಲೆಕ್ಷನ್ ಬೇರೆ ಬರ್ತಾ ಇದೆ ಸರ್. ಈಗ ಎಲೆಕ್ಷನ್ ಬಂದ್ರೆ ಅಲ್ಲ ನಿಲ್ಸ್ತಾ ಗೊತ್ತಾಗಲ್ವೇಂದ್ರೆ ಎಲ್ಲ ಬಸ್ಗಳು ಹಿಂಗೆ ಮಾಡೋದು. ಅವ್ರಿಗಿರೋ ದುರಂಕರ ಯಾರಿಗಿಲ್ಲ. KSRTC ಅವ್ರಿಗಿರೋ ದುರಂಕರ. ಫ್ರೀ ಬಸ್ ಬಿಟ್ಟವ್ರೆ, ಅದು ಅಲ್ಲದೆ ಫ್ರೀ ಏನಕ್ಕೆ ಸಾಯಕ್ಕೆ ಫ್ರೀ ಬಸ್ ಅಂದ್ಬಿಟ್ಟು ನೋಡಕ್ ಹೋಯ್ತಾ ಇರ್ತಾರೆ. ಹೆಂಗ್ ಸತ್ ಬಿಡ್ತಾರಲ್ಲ, ಅವ್ರಿಗೆ ಪಾಪ. ಅಲ್ಲ, ನಿಮ್ಮ ಒಲವು ಯಾರಿಗೆ ಅಂತೀರಾ? ಕಾಂಗ್ರೆಸ್ ಅವ್ರಿಗ BJP ಅವ್ರಿಗ? ಹಾಕ್ಬಿಡಪ್ಪ ಅಲ್ಕ. ಅವ್ರು ಇಡ್ತೀರ ಕರ್ಕೊಂಡು ತಿರುಪತಿಗೆ ಹೋಗ್ಲಿ, ನಮ್ಮ ಇಡ್ತೀರ ಸೋದವ್ರಿಗೆ ಹೋಗ್ಲಿ ಅಲ್ವಾ? ಅವರು ಹೆಲಿಕಾಪ್ಟರ್ ಓಡಾಡಲಿ, ನಮ್ಮ ಇಡ್ತೀರ ಸಿಮೇಶನ್ ಕಸ ಹೊರಲಿ. ಸರಿನಾ? ಯಾವನಾದ್ರೇನು?
ಈಗ ಸರ್ಕಾರದಿಂದ ಸೌಲಭ್ಯಗಳು ಇಲ್ವಾ, ಅದನ್ನ ಉಪಯೋಗಿಸ್ಕೊಳ್ಳಲ್ವಾ ನೀವು? ಕೊಡ್ತಾವ್ರೆ, ಅದೆಲ್ಲ ಬರಲೇ ಇಲ್ಲ ಇನ್ನ. 2,000 ಬರ್ತಾ ಇಲ್ವಾ? ಗೃಹಲಕ್ಷ್ಮಿದು ಇನ್ನ ಬರಲೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಿದ್ರೆ ಎಲೆಕ್ಷನಲ್ಲಿ ಸಲ? ಏನು ಮಾಡುವ, ಅದಕ್ಕೆ ಹೇಳಿಲ್ವೇ ನಾವು? ನಮ್ಮ ಕಷ್ಟಕ್ಕೆ ಯಾರು ಪರಿಹಾರ ಕೊಡ್ತಾರೆ ಅವ್ರಿಗೆ ಜೈ ಅನ್ಸೋದು. ಯಾರಿಗೆ ನಿಮ್ಮ ಒಲ್ವೋ? ಈಗ ಇಷ್ಟು ಮಾಡಿ ಕಲ್ಲನ್ನ ನೆಡ್ತಿ 2,000 ಕೊಟ್ಟವ್ರೆ, ಬಸ್ ಫ್ರೀ ಬಿಟ್ಟವ್ರೆ. ನೀನು ಮಾಡಿಕೊ ಕೂತಿರೋ ನನ್ನ ಮಗನೇ. ಈಗ ಅದನ್ನೆಲ್ಲ ನೋಡ್ಬಿಟ್ಟು ನೀವೀಗ ಎಲೆಕ್ಷನ್ ಅಲ್ಲಿ ಏನು ತೀರ್ಮಾನ ಮಾಡಿದ್ದೀರಾ? ಅದು ಗೊತ್ತು, ನಾವೇನು ತೀರ್ಮಾನ ಮಾಡ್ಕೋಬೇಕು ಅಂತ ಎಲ್ಲ ಮಾತಾಡ್ಕೊಂಡಿದೀವಿ, ಗೊತ್ತು ನಮ್ಗೆ. ಏನ್ ತೀರ್ಮಾನ ಮಾಡ್ಬೇಕು, ಹೆಂಗಸರ್ನ ಹಿಂಗೆ ಬಿಟ್ಬಿಟ್ರೆ ನಮ್ನ ಇಟ್ಟಿಲ್ದಂಗೆ ಅಲ್ಸ್ಬಿಡ್ತಾರೆ. ನಾವೇನ್ ತೀರ್ಮಾನ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ಹೋಗಿ ತುಂಬಾ ಫೈಟ್ ಟಫ್ ಇದೆ ಅಂತ. ದೇಶದಲ್ಲಿ ನರೇಂದ್ರ ಮೋದಿ ಮುಂದೆ ಯಾರು ಗೆಲ್ಲಕ್ಕಾಗಲ್ಲ ಅಂತಾರೆ. ನನಗೆ ಬಿಪಾರಂ ಕೊಡ್ಲಿ, ವಾರಣಾಸಿಲಿ ಮೋದಿನ ಸೋಲಿಸ್ತೀನಿ ಅಂತ ತಾಕತ್ತಿದೆ. ಹೌದು, ಏನ್ ಸ್ಟ್ರಾಟಜಿ ಮಾಡ್ತೀರಾ? ಚುನಾವಣೆಗೆ ನಾನು ಆಲ್ರೆಡಿ ಕಾಂಗ್ರೆಸ್ AICCಗೆ ನನ್ನ ಅಪ್ಲಿಕೇಶನ್ ಹೋಗಿದೆ. ಸ್ಕ್ರೀನಿಂಗ್ ಕಮಿಟಿನಲ್ಲಿ ಡಿಸೈಡ್ ಮಾಡ್ತಾರೆ. ಅವ್ರು ಮಾಡ್ಲಿ ಬಿಡ್ಲಿ, ನಾನು ನಾಮಿನೇಷನ್ ಮಾಡಿ ಬರ್ತೀನಿ ವಾರಣಾಸಿಲಿ. ಹೌ ಟು ಮೇಕ್ ದ ಚುನಾವಣೆ मोदी झूठ बोलने का बोलने को जब भी सच देश का जनता को गरीब किसान नौजवान का पैसा लूट करके अंबानी अदानी को ये डालना भरना है. ಅವನು ಅನ್ಎಜುಕೇಟೆಡ್ ಫೆಲೋ. ಅವನಿಗೇನಾದರೂ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ರೆ ಡೆಮೋಕ್ರಸಿನ ಸ್ಪೈಲ್ ಮಾಡಕ್ಕೆ ಹೋಗ್ತಾನೆ. ತಾಕತ್ತಿದ್ರೆ ಅವನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಂದು ಮೋದಿನೇ ನಿಂತ್ಕೊಳ್ಳಿ, ಅವನಿಗೆ ಸೋಲಿನ ಸಿಹಿ ಊಟವನ್ನ ಉಣಿಸುವಂತ ತಾಕತ್ತು ನಮಗಿದೆ. ಸೊ ನಿಮ್ಮ ಪ್ರಕಾರ ಡಿ ಕೆ ಸುರೇಶ್ ಅವರ ಅಥವಾ ಡಾಕ್ಟರ್ ಮಂಜುನಾಥ್ ಅವರ? ಸರ್ ಡಿ ಕೆ ಸುರೇಶ್ ಏನು ಕೇಳ್ತೀನಿ ಅಂದರೆ, ಅವ್ರು ಗ್ರಾಮ ಪಂಚಾಯತಿ ಲೆವೆಲ್ ಕೆಲಸ ಮಾಡ್ತಾರೆ. ಇಸ್ ನಾಟ್ MP, ಇದು ಓನ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಟೈಪ್ ಕೆಲಸ ಮಾಡ್ತಾರೆ. ಅವ್ರು 10 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ. ಆಮೇಲೆ ಫಾರ್ ಎಕ್ಸಾಂಪಲ್ ನಮ್ಮ BVL ಗ್ರಾಮ ಪಂಚಾಯತಿಗೆ ಮಾತ್ರ 5 ಇಯರ್ಸಲ್ಲಿ 24 ಕೋಟಿ ಅನುದಾನ ಕೊಟ್ಟಿದೆ ನಮಗೆ. ಅದ್ರಲ್ಲಿ ನಮಗೆ ಭಾಳ ಖುಷಿ ಇದೆ. ಅವ್ರು ಗೆದ್ದೇ ಗೆಲ್ತಾರೆ. ಅವ್ರು ಹೆಚ್ಚು ಕಮ್ಮಿ 2 ಲಕ್ಷ ಲೀಡರ್ ಗೆಲ್ತಾರೆ. ಆ್ಯಕ್ಚುಲಿ ನಮ್ಮ 2 ಲಕ್ಷ ಲೀಡು 100% ಗೆದ್ದೇ ಗೆಲ್ತಾರೆ. ಅದ್ರ ಬಗ್ಗೆ ಏನು ಮಾಡ್ತಿಲ್ಲ. JDS ಮತ್ತು BJP ಸಮ್ಮಿಶ್ರ ಬೇರೆ ಆಗ್ಬಿಟ್ಟಿದ್ರೆ, ಆ ಸಮ್ಮಿಶ್ರ ಆಗೂ 2 ಲಕ್ಷ ಇದ್ರ ಮೇಲೆ ಗೆಲ್ತಾರೆ ಅವರು. 100% ಸಮ್ಮಿಶ್ರ ಆಗಿರ್ಬೋದು, ಮೇಲ್ಮಟ್ಟದ ಸಮ್ಮಿಶ್ರ ಆಗಿದ್ದಾರೆ. ಬಟ್ ತಳಮಟ್ಟ ಏನಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಮತ್ತೆ ಬೂತ್ ಮಟ್ಟದಲ್ಲಿ ಅದು ಯಾವುದೇ ಕಾರಣಕ್ಕೆ ಇನ್ನೂ ಹೊಂದಾಣಿಕೆ ಆಗಿಲ್ಲ ಆ್ಯಕ್ಚುಲಿ. ಈಗ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿಯವರು 100ಕ್ಕೆ 100 ಭಾಗ ಗೆಲ್ತಾರೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ, 100ಕ್ಕೆ 100 ಭಾಗ ಗೆಲ್ತಾರೆ. ಈಗ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಇದೆಲ್ಲ ಬೇಕಾಗಿತ್ತ ಅಂತ ಹೇಳ್ತಾರೆ. ನಮಗೂ ಬೇಕಾಗಿಲ್ಲ ಅಲ್ಲ ರಾಜಕಾರಣ. ಹಂಗಾದ್ರೆ ಕಳ್ಳಾಗೆ ಇರ್ಬೇಕಾದ್ರೆ ನಾನು ಒಳ್ಳೆ ಆಗ್ಬಾರ್ದಾ? ಚಾನ್ಸ್ ಕೊಡಬೇಕು. ಹೌದು, ನಾವು ಸೆಂಟ್ರಲ್ ಮಿನಿಸ್ಟರ್ ಮಾಡ್ತೀವಿ. ನಾವು ಅವ್ರನ್ನ ನಾವೊಂದು 18 ವರ್ಷದಿಂದ ರಾಜಕಾರಣದಲ್ಲಿ ಮಾಡ್ತಾ ಇದೀವಿ. ಹುಟ್ಟಾಬಳಿಯ JDS ಆಪೋಸಿಟೇ ಸರ್ ನಾವು ಮಾಡಿರೋದು. ನಾವೇ ಈಗ ಅವ್ರನ್ನ ಸ್ವಾಗತಿಸ್ತಾ ಇದೀವಿ ಅಂತಂದ್ಮೇಲೆ ಯಾಕೆ ಸ್ವಾಗತಿಸ್ತಾ ಇದೀವಿ? ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ಲಿ, ಒಳ್ಳೆ ವ್ಯಕ್ತಿ, ಗೆಲ್ಲತ್ರಲ್ಲಿ ಅರ್ಥ ಇದೆ. ಗೆಲ್ಲೇಬೇಕು ಸರ್. ಅಂಥವ್ರಿಗೆ ನಾವು ಓಟ್ ಹಾಕಲಿಲ್ಲ ಅಂತಂದರೆ ಇವತ್ತು ಕಾಂಗ್ರೆಸ್ ಅವರಾಗಿರ್ಬೋದು, JDS ಆಗಿರ್ಬೋದು, BJP ಅವರಾಗಿರ್ಬೋದು, ಯಾವುದೇ ಪಕ್ಷದವ್ರು ಪಕ್ಷಾತೀತವಾಗಿ ಆ ಮನುಷ್ಯನ ಗೆಲ್ಲಿಸ್ಬೇಕು. ನಾವು ಅವ್ರನ್ನಾಗಲಿ ಯದುವೀರವ್ರನ್ನಾಗಲಿ ನಾವು ಅವ್ರನ್ನ ಏನಾದರೂ ನಾವು ಆಪೋಸಿಟ್ ಮಾಡ್ತೀವಿ ಅಂತಂದರೆ ನಾವು ಸುಮ್ಮನೆ ಏನೋ ರಾಜಕಾರಣ ಮಾಡ್ಬೇಕಷ್ಟೇ ಸರ್. ಅದನ್ನ ಅಷ್ಟು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ, ಏನೋ ಹೇಳೋಕೆ ಇಷ್ಟನೂ ಪಡೋದಿಲ್ಲ. ಸದ್ಯಕ್ಕೆ ನಾವಿದ್ದೀವಿ ಬೆಂಗಳೂರಿನ ಗ್ರಾಮಾಂತರಕ್ಕೆ ಸೇರ್ತಕ್ಕಂಥ ಮತ್ತಿಕೆರೆಯ JP ಪಾರ್ಕ್ನಲ್ಲಿ. ಬನ್ನಿ, ಇಲ್ಲಿ ಸಾಕಷ್ಟು ಜನರು ವಾಕಿಂಗ್ನ ಮಾಡಿ ಮುಗಿಸಿ ಆರಾಮಾಗಿ ಬಂದು ರಿಲ್ಯಾಕ್ಸ್ ಮಾಡ್ತಿರ್ತಾರೆ. ಈ ಸಲ ನಿಮ್ಮ ಪ್ರಕಾರ ಯಾರಾಗ್ಬೋದು ಸರ್ ಪ್ರಧಾನಿ? ಪ್ರಧಾನಿ ಮೋದಿನೇ ಆಗೋದು. ಹೌದು, 100%. ಅಷ್ಟೊಂದು ಪಕ್ಕ ಗ್ಯಾರಂಟಿ? 100%. ಏನು ಮುಖ್ಯವಾದ ಕಾರಣ ಏನಿರ್ಬೋದು ಸರ್? ಅವ್ರ ಅಭಿವೃದ್ಧಿ ಕಾರ್ಯ ಯಾವಾಗಲೂ ಅವ್ರು ರೆಸ್ಟೇ ಇರಲ್ಲ. ರೆಸ್ಟ್ಲೆಸ್ ಮ್ಯಾನು ಚೆನ್ನಾಗಿ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಪ್ಲಾನ್ ಇಟ್ಕೊಂಡು ಮಾಡ್ತಾರೆ. ಓಕೆ, ಈಗ ನಿಮ್ಮ ಕ್ಷೇತ್ರನೇ ತಗೊಂಡ್ರೆ ಈಗ ಒಂದು ಕಡೆ ಡಿ ಕೆ ಸುರೇಶ್ ಅವರು ಇದ್ದಾರೆ, ಈ ಕಡೆ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಇಬ್ರು ಹೋಲಿಸ್ಕೊಂಡ್ರೆ ಇಬ್ರದ್ದು ಪ್ಲಸ್ಸು ಮೈನಸ್ ಏನೇನಂತ ಹೇಳ್ತೀರಿ? ಇವರು ವ್ಯಕ್ತಿ ಸಹ ಒಳ್ಳೆಯವರು. ಯಾರು ಮಂಜುನಾಥ್. ಡಿ ಕೆ ಸುರೇಶು ಒಂಥರ ರೌಡಿಸಮ್ ಅವರು. ವಾಹ್, ಸಿಕ್ಕಾಬಟ್ಟೆ ದುಡ್ಡು ಚೆಲ್ತಾರೆ. ಅದೇನು ಸರ್, ಆ ಥರ ಎಲ್ಲ ಇಟ್ಕೊಂಡು 3 ಸಲ ಗೆಲ್ಲಕ್ಕಾಗುತ್ತಾ? ಅದೇ ದುಡ್ಡು ಖರ್ಚು ಮಾಡಿ ಅವಾಗ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿತ್ತಿಲ್ಲ. ಒಳ್ಳೆ ಕ್ಯಾಂಡಿಡೇಟ್ ಹಾಕಿತ್ತಿಲ್ಲ. ಓಕೆ, ಈ ಸರಿ ಒಳ್ಳೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿ ಹಾಕಿದ್ದಾರೆ. ಓಕೆ, ಮೈತ್ರಿ ವರ್ಕೌಟ್ ಆಗುತ್ತೆ ಸರ್? 100%. ಈಗ ತುಂಬ ಜನ ಹೇಳ್ತಾರೆ ಏನಕ್ಕಪ್ಪ ಬೇಕಿತ್ತ ಇವೆಲ್ಲ ಡಾಕ್ಟ್ರಿಗೆ, ರಾಜಕೀಯ, ಪೊಲಿಟಿಕ್ಸ್ ಎಲ್ಲ? ಇಲ್ಲ, ಬೇಕು ಸರ್. ಅಂಥವ್ರು ಬರಬೇಕಲ್ಲ. ಹೆಲ್ತ್ ಇದ್ರ ಬಗ್ಗೆ ಏನಾದ್ರು ಇದಾದರೆ ಅವ್ರಿಗೆ ಗೊತ್ತಿರುತ್ತಲ್ಲ ಯಾವ ರೀತಿ ಮಾಡಬೇಕು ಅಂತೆಲ್ಲ. ಗೆದ್ರೆ ಏನಾದ್ರು ಒಂದು ಕೇಂದ್ರದಲ್ಲಿ ಒಂದು ಸಚಿವ ಸ್ಥಾನ ಕೊಡ್ಬೋದು ಅಂತೀರ ಅವ್ರಿಗೆ? ಗೆದ್ರೆ ಕೊಡ್ಬೋದು ಸರ್. ಗೆದ್ರೆ ತುಂಬ ತೀವ್ರ ಒಂದು ಪೈಪೋಟಿಯನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಿಜನಾ ನಿಮ್ಮ ಪ್ರಕಾರ ಇದು? ಐ ಆಮ್ ಟೆಲಿಂಗ್ ಸಿಂಗಲ್ ವರ್ಡ್.
is the most right person in doctor is right person for all purpose. But he is seated in wrong place. ರಾಂಗ್ ಪ್ಲೇಸಾ? Yes. ಹೆಂಗೆ ಸರ್? ಹೆಂಗೆ ಅಂದರೆ already since from 60 years, his age is 70 years. He is enjoyed 60-70 years Congress benefits. Now he is going seated in our party, BJP party. Not even 10 years ಆಗಿಲ್ಲ. BJP is born in 10 years. Not even 10 years ಆಗಿಲ್ಲ. How we are going to certify for 10 years character? ಏನು ಸರ್, ನಿಮ್ಮ ಕ್ಷೇತ್ರದ ಮಾತುಕತೆ ಏನೇ ಅಂತಲ್ಲ ಎಲ್ಲ ಕಡೆ ಏನು ಮಾತಾಡ್ತಾರೆ ನಿಮ್ಮ ಕ್ಷೇತ್ರ? ಇಲ್ಲ, ಈ ಸಲ ಚೆನ್ನಾಗಿದೆ. ಮಂಜುನಾಥಂದು ಚೆನ್ನಾಗಿದೆ, ಒಳ್ಳೆ ಎಜುಕೇಟೆಡ್, ಅದರಿಂದ ಪರವಾಗಿಲ್ಲ. ಆಮೇಲೆ ಇಬ್ಬರದು ಫೈಟ್ ಚೆನ್ನಾಗಿದೆ. ಹೌದಾ? ನಿಮ್ಮ ಪ್ರಕಾರ ಯಾರು ಮೇಲ್ಗೈ ಸಾಧಿಸ್ಬೋದು? ಇವಾಗ ಮಂಜುನಾಥ್ ಬರ್ಬೋದು. ಹೌದಾ? ಹೌದು. ಏನು ಸರ್, ಡೆಬ್ಯುಲೇ ಇಲ್ಲ, ಇವರು ಬರೀ ಹಣದಿಂದ ಇದ್ದಾರೆ, ಬಟ್ ಬುದ್ಧಿವಂತಿಕೆಯಲ್ಲಿ ಕಮ್ಮಿನೇ. ಸರಳ ಸಜ್ಜನ ಅಂತ ವ್ಯಕ್ತಿ ರಾಜಕೀಯಕ್ಕೆ ಸೂಟ್ ಆಗ್ತಾರಂತೀರಾ? ಸೂಟ್ ಆಗ್ತಾರೆ ಅಂದರೆ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ನಾನು ಬಂದು ಇನ್ನೂ ಏನೋ ಸೇವೆ ಇನ್ನೂ ಹೆಚ್ಚಿನ ಸೇವೆ ಮಾಡ್ಬೋದು. ನಾಳೆ ನಾನು ಅಕಸ್ಮಾತ್ ನಾಳೆ ವೈದ್ಯಕೀಯ ಮಿನಿಸ್ಟರ್ ಆದೆ ಅಂದರೆ ಅಟ್ಲೀಸ್ಟ್ ಜನಗಳಿಗೋಸ್ಕರ ಒಂದು ಫ್ರೀ ಸಿಗೋಂಥ ಫೆಸಿಲಿಟಿ ಕೊಡ್ಬೋದು ಅನ್ನೋ ಒಂದು ಆಸೆ ಮನೋಭಾವನೆ ಇಟ್ಕೊಂಡು ಬಂದಿದ್ದಾರೆ ಅವರು. ಸೊ ಸೆಂಟ್ರಲಿಂದ ಕಾಂಗ್ರೆಸ್ಸಿಂದ ಗ್ಯಾರಂಟಿಗಳನ್ನ ರಿಲೀಸ್ ಮಾಡಿದ್ದಾರೆ. ಲಕ್ಷಗಳನ್ನ ಕೊಡ್ತೀವಿ ಯುವಕರಿಗೆ ಅಂತ ಹೇಳಿ, ಹೆಣ್ಮಕ್ಳಿಗೂ 1 ಲಕ್ಷ ಕೊಡ್ತೀನಿ ಅಂತ ಹೇಳಿ. ನಮ್ಮ ದೇಶದ ಚಿಂತೆ, ದೇಶದ ಭದ್ರತೆಗೆ ನಮಗೊಂದು ಸುಭದ್ರವಾದ ಸರ್ಕಾರ ಬೇಕು. ಈ ಸರ್ಕಾರಕ್ಕೆ ನಮ್ಮ ಜನ ಖಂಡಿತವಾಗಿಯೂ ಬೆಂಬಲ ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ಮುಂದೆ ನಮ್ಮ ಸರ್ಕಾರಕ್ಕೆ ಬರೋದು ಇದು ಮಿಸ್ ಆಗಿಬಿಡುತ್ತೆ. ಈ ಒಂದು ಅವಕಾಶ ಬಿಟ್ಟರೆ ಈ ಅವಕಾಶ ನಮ್ಮವ್ರು ಉಪಯೋಗ ಮಾಡ್ತಾರೆ ಅನ್ನೋದು 100% ಗ್ಯಾರಂಟಿ ಇದೆ ನಮಗೆ. ನಿಮ್ಮ ಬೆಂಬಲ ಈಗ? ನಮ್ಮ ಬೆಂಬಲ ಮೋದಿಜಿಗೆ. ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗೋದಂತೂ ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಮತದಾರ ಬಂಧುಗಳು. ಸೊ ಕಾದು ನೋಡೋಣ. ಸೊ ಇದೇ ರೀತಿ ನೋಡ್ತಾ ಇರಿ, ನೇರ, ದಿಟ್ಟ, ನಿರಂತರ ಸುವರ್ಣ ನ್ಯೂಸ್. ನಾನು ನಿಮ್ಮ ಆರ್ಜೆ ಸುನಿಲ್. ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.